ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಸಮೃದ್ಧಿ ಎಜುಕೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ದಿನಾಂಕ 25/2/2024 ನಡೆದ CPC ನಾನ್ HK ಪ್ರಶ್ನೆ ಪತ್ರಿಕೆಯನ್ನು 360 ಡಿಗ್ರಿ ಆ್ಯಂಗಲ್ನಲ್ಲಿ ಬಿಡಿಸುವ ಪ್ರಯತ್ನವನ್ನು ಮಾಡೋಣ. ಸ್ನೇಹಿತರೆ ನೋಡಿ, ಸ್ನೇಹಿತರೆ ಈ ಕ್ವಶನ್ ಪೇಪರ್ ಬಿಡಿಸುವುದರಿಂದ ಮುಂದೆ ಬರಲಿರುವ ಎಲ್ಲ ಎಕ್ಸಾಮ್ಗಳಿಗೆ ತುಂಬ ಉಪಯುಕ್ತವಾದ ಕ್ಲಾಸ್ ಆಗಿರುತ್ತದೆ ಇದು. ನೋಡಿ ಸ್ನೇಹಿತರೆ, ಈ ಕ್ಲಾಸನ್ನು ಆರಂಭಿಸುವ ಪೂರ್ವದಲ್ಲಿ ಇದೇ ಮೊದಲ ಬಾರಿಗೆ ಯಾರು ಕ್ಲಾಸ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲಾಸ್ ನೋಡಿ. ಅದೇ ರೀತಿ ವಿಡಿಯೋ ಇಷ್ಟರ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಕ್ಲಾಸಿನ PDF ನೋಟ್ಸ್ ಏನಾದರೂ ಬೇಕಾಗಿದ್ದರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಹಾಕಿರ್ತದೆ, ಅಲ್ಲಿ ಜಾಯಿನ್ ಆಗೋದ್ರ ಮೂಲಕ ಈ ಕ್ಲಾಸಿನ PDF ನೋಟ್ಸನ್ನು ತಾವು ಅಲ್ಲಿ ಪಡೆಯಬಹುದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಪ್ರಥಮ ಪ್ರಶ್ನೆ ಈ ಥರ ಇದೆ. ಒಂದನೇ ಪ್ರಶ್ನೆ, TKDL ಎಂದರೆ ಏನು? ಒಂದಿದು ಡಿಜಿಟಲ್ ಗ್ರಂಥಾಲಯ ಇದೆ, ಡ್ರೈವಿಂಗ್ ಲೈಸೆನ್ಸ್ ಇದೆ, ವಿತರಣಾ ಪಟ್ಟಿ ಇದೆ, ಇವುಗಳಲ್ಲಿ ಯಾವುದೂ ಅಲ್ಲ ಅಂತಿದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಆನ್ಸರ್ ಡಿಜಿಟಲ್ ಗ್ರಂಥಾಲಯ ಅನ್ನೋದು. ಓಕೆ, ಇದು ಗೊತ್ತಿರಲಿ. ನೋಡಿ, TKDL ಅಂದ್ರೆ ಏನಂತ ಗೊತ್ತಿರ್ಬೇಕು, ಯಾಕಂದ್ರೆ ನೆಕ್ಸ್ಟ್ ಎಕ್ಸಾಮ್ಗೆ ನಾವು ಮಾಹಿತಿ ಗೊತ್ತಿರ್ಬೇಕಲ್ಲ. ನೋಡಿ, TKDL ಅಂದರೆ ಟ್ರೆಡಿಷನಲ್ ನಾಲೆಜ್ ಡಿಜಿಟಲ್ ಲೈಬ್ರರಿ. ಇಷ್ಟು ಮಾಹಿತಿ ಇರಲಿ. ಕನ್ನಡದಲ್ಲಿ ಸಾಂಪ್ರದಾಯಿಕ ಜ್ಞಾನ ಡಿಜಿಟಲ್ ಲೈಬ್ರರಿ. ಎಷ್ಟು ಮಾಹಿತಿ ಗೊತ್ತಿರಲಿ ಸ್ನೇಹಿತರೆ. ಓಕೆ, ಅದೇ ರೀತಿ ಎರಡನೇ ಪ್ರಶ್ನೆ ಇದೆ. ಕೆಳಗಿನಲ್ಲಿ ಯಾವುದು ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆಯೊಂದಿಗೆ ಕೆಲಸ ಮಾಡುವ ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿದೆ ಅಂತ ಕ್ವಶನ್ ಇದೆ. ಒಂದನೇ ಆಪ್ಷನ್ ಇದೆ ಸ್ನೇಹಿತರೆ, ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮಗಳು. ವಿಶ್ವ ಆರೋಗ್ಯ ಸಂಸ್ಥೆ ಅಂದರೆ WHO. ಓಕೆ, ಯುನೈಟೆಡ್ ನೇಷನ್ಸ್ ಪರಿಸರ ಕಾರ್ಯಕ್ರಮಗಳು, ವಿಶ್ವ ಆಹಾರ ಕಾರ್ಯಕ್ರಮಗಳು. ಸ್ನೇಹಿತರೆ, ಇದಕ್ಕೆ ಸರಿಯಾದ ಆನ್ಸರ್ ಬಂದು ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಹಾಗಾದರೆ ಇದು ಸ್ಥಾಪನೆ ಆಗಿದೆ ಯಾವಾಗ ನೋಡ್ಕೋಬೇಕಲ್ಲ. ಯಾವಪ್ಪ ಅಂದರೆ ನವೆಂಬರ್ 22, 1965. ಇಷ್ಟು ಮಾಹಿತಿ ಇರಲಿ. ಇದರ ಕೇಂದ್ರ ಕಚೇರಿ ಬಂದಿದೆ USA ನ್ಯೂಯಾರ್ಕ್ನೇ ಬರ್ತದೆ. ಕೇಂದ್ರ ಕಚೇರಿ ನ್ಯೂಯಾರ್ಕ್. ಇಷ್ಟು ಮಾಹಿತಿ ಗೊತ್ತಿರಲಿ. ಅದೇ ರೀತಿ ವಿಶ್ವ ಆರೋಗ್ಯ ಸಂಸ್ಥೆ WHO ಇದು ಸ್ಥಾಪನೆ ಆಗಿದ್ದು ಯಾವಪ್ಪ ಅಂದರೆ, ಇದು ಸ್ಥಾಪನೆ ಆಗಿದ್ದು ಏಪ್ರಿಲ್ 7, 1948 ಸ್ಥಾಪನೆ ಆಗ್ತದೆ. ಯಾವುದು? WHO. ಅದೇ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಗೊತ್ತಿರಬೇಕಲ್ಲ. ಎಲ್ಲಿದೆ ಅಂದರೆ ಜಿನೇವಾ. ಓಕೆ, ಜಿನೇವಾ ಆಯಿತು. ಇದರದ ಪ್ರಸ್ತುತ ಮುಖ್ಯಸ್ಥರು ಯಾರಪ್ಪ ಅಂದರೆ ಟೆಡ್ರೋಸ್. ಯಾರು? ಟೆಡ್ರೋಸ್ ಅಧಾನೋಮ್ ಅಂತೇಳಿ ಅವ್ರ ಮುಖ್ಯಸ್ಥರಿದ್ದಾರೆ. ಓಕೆ, ಇಷ್ಟು ಮಾಹಿತಿ ಇರಲಿ. ಅದೇ ರೀತಿ ಮೂರನೇ ಆಪ್ಷನ್ ಯುನೈಟೆಡ್ ನೇಷನ್ಸ್ ಪರಿಸರ ಕಾರ್ಯಕ್ರಮಗಳು. ಮೂರನೇದ್ದು UNEP. ಇದಕ್ಕೆ UNEP ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಕರೀತಾರೆ. ನೋಡಿ, ಇದು ಸ್ಥಾಪನೆ ಆಗಿದೆ ಯಾವಪ್ಪ ಅಂದರೆ ಜೂನ್ 5, 1972. ಜೂನ್ 5, 1972 ಸ್ಥಾಪನೆ ಆಗುತ್ತೆ. ಜೂನ್ 5 ವಿಶ್ವ ಪರಿಸರ ದಿನವನ್ನು ಆಚರಿಸ್ತೇವೆ. ಹೆಡ್ ಕ್ವಾರ್ಟರ್ ಬಂದು ಎಲ್ಲಿದೆಪ್ಪ ಅಂದರೆ ಇದು ಕಿನ್ಯಾ. ಓಕೆ, ಕಿನ್ಯಾದಲ್ಲಿದೆ. ನೈರೋಬಿದ ಕಿನ್ಯಾದಲ್ಲಿದೆ. ಓಕೆ, ಇಷ್ಟು ಗೊತ್ತಿರಲಿ. ವಿಶ್ವ ಆಹಾರ ಕಾರ್ಯಕ್ರಮಗಳು ಅಂತದೆ ಡಿ ಆಪ್ಷನ್ನು. ಇದನ್ನೊಂದು ಬಿಡಿಸ್ಬೇಕಲ್ಲ, ಇದನ್ನು ಬಿಡಿಸ್ಬೇಕಂದ್ರೆ 4 ಆಪ್ಷನ್ ಬಿಡಿಸೋದ್ರಿಂದ ಹೆಚ್ಚಿನ ಮಾಹಿತಿ ನಮಗೆ ಗೊತ್ತೇ ಆಗುತ್ತೆ. ಇದು ಪರ್ಮಿಷನ್ ಆಗಿದ್ದು ಯಾವಪ್ಪ ಅಂದರೆ ಡಿಸೆಂಬರ್ 19. ಎಷ್ಟು? ಡಿಸೆಂಬರ್ 19, 1961 ವಿಶ್ವ ಆಹಾರ ಕಾರ್ಯಕ್ರಮಗಳನ್ನು ಸ್ಥಾಪನೆ ಮಾಡಲಾಗ್ತದೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆಪ್ಪ ಅಂದರೆ ಇಟಲಿ. ಎಲ್ಲಿದೆ ಅಂದರೆ ರೋಮ್ನ ಇಟ್ಲಿಯಲ್ಲಿದೆ. ಇಷ್ಟು ಗೊತ್ತಿರಲಿ. ಇದಕ್ಕೆ 2020ರಲ್ಲಿ ನೊಬೆಲ್ ಪ್ರಶಸ್ತಿ ದೊರೆತಿದೆ. ಇಷ್ಟು ಮಾಹಿತಿ ಗೊತ್ತಿದೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡಿ, ಪ್ರಶ್ನೆ ಸಂಖ್ಯೆ 3. ಕಂಪನಿಗಳ ಕಾಯ್ದೆಯಿಂದ ನಿಯಂತ್ರಿಸಲ್ಪಡುವ CSR ಪರಿಕಲ್ಪನೆ ಯಾವುದಕ್ಕೆ ಸಂಬಂಧಿಸಿದೆ? ನೋಡಿ, ಇದಕ್ಕೆ ಸರಿಯಾದ ಆನ್ಸರ್ ಸ್ನೇಹಿತರೆ ಸಾಮಾಜಿಕ ಜವಾಬ್ದಾರಿ. ನೋಡಿ, ಎಕನಾಮಿಕ್ಸಲ್ಲಿ ಅಪ್ಲೈಡ್ ಕ್ವಶನ್ ಕೇಳ್ತಾ ಇದ್ದಾನೆ, ಹೀಗಾಗಿ ನಾವು ಅಪ್ಲೈಡ್ ಅದನ್ನು ಸರಿಯಾಗಿ ತಿಳ್ಕೋಬೇಕು. ಇಷ್ಟು ಮಾಹಿತಿ ಇರಲಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 4.
BS2, BS3, BS4 ಅಂದರೆ ಇವುಗಳು ಏನು ಅಂತ ಕ್ವಶನ್ ಕೇಳಿದ್ದಾರೆ ನೋಡಿ. ಹೊರಸೂಸುವಿಕೆಯ ಮಾನದಂಡಗಳು, ಸ್ವದೇಶಿ ಕ್ಷಿಪಣಿಗಳು, ಜಿಯೋ ಸಿಂಕ್ರೊನೈಸ್ ಉಪಗ್ರಹಗಳು ಇವುಗಳಲ್ಲಿ ಯಾವುದು ಅಲ್ಲ ಅಂತಿದೆ. ಇದಕ್ಕೆ ಸರಿಯಾದ ಆನ್ಸರ್ ಸ್ನೇಹಿತರೆ ಹೊರಸೂಸುವಿಕೆಯ ಮಾನದಂಡಗಳು ಅಂದರೆ BS4 ಏನಂತೀವಿ ನೋಡಿ. BS4, BS2 ಇವೆಲ್ಲ ಏನಪ್ಪ ಅಂದರೆ ಭಾರತ್ ಸ್ಟೇಜ್ ಎಮಿಷನ್ ಸ್ಟ್ಯಾಂಡರ್ಡ್ಸ್ ಇದರದ್ದು ಫುಲ್ ಫಾರ್ಮ್ ಗೊತ್ತಿರಬೇಕು. BS4 ಅಂದರೆ ಇದನ್ನು BS ಇದನ್ನು ಯಾವ ಪರಿಚಯ ಮಾಡ್ಯಾರಪ್ಪ ಅಂದರೆ 2000ರಲ್ಲಿ ಇದನ್ನು ಪರಿಚಯ ಮಾಡಲಾಯಿತು. BS4 ಎಲ್ಲ ಇದೆಲ್ಲ ಏನಪ್ಪ ಅಂದರೆ ವಾಯುಮಾಲಿನ್ಯ ಕಡಿಮೆಗೊಳಿಸುವ ಸಲುವಾಗಿ, ಅಂದರೆ ವಾಹನಗಳು ಉಗುಳ್ತಿರೋ ಹೊಗೆಯನ್ನು ಕಡಿಮೆ ಮಾಡೋ ಸಲುವಾಗಿ BS2 ಇಂದ BS3 ಬಂದ್ವಿ, BS3 BS4, BS5 ಈ ಥರ ಇದೆ ಒಂದು ಮಾನದಂಡವನ್ನು ಅಳವಡಿಸಿಕೊಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ನೋಡಿ. ಯಾವ ರಾಜ್ಯವು ತನ್ನ ಗಡಿಯನ್ನು ಗರಿಷ್ಠ ಅಂದರೆ ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಹಂಚಿಕೊಳ್ಳುತ್ತದೆ ಅಂತ ಆಪ್ಷನ್ ಇದೆ. ಒಂದನೇ ಆಪ್ಷನ್ ಉತ್ತರ ಪ್ರದೇಶ್, ಅಸ್ಸಾಂ, ಕರ್ನಾಟಕ, ಮಧ್ಯಪ್ರದೇಶ ಇದೆ. ಸ್ನೇಹಿತರೆ ಇದಕ್ಕೆ ಸರಿಯಾದ ಆನ್ಸರ್ ಒಂದು ಉತ್ತರ ಪ್ರದೇಶ್. ಓಕೆ, ಎಷ್ಟು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆಪ್ಪ ಅಂದರೆ 8 ರಾಜ್ಯಗಳು ಪ್ಲಸ್ 1 ಕೇಂದ್ರಾಡಳಿತ ಪ್ರದೇಶಗಳು, ಟೋಟಲು 9 ರಾಜ್ಯಗಳಿಗೆ ಗಡಿ ಹಂಚಿಕೊಂಡಿದೆ. ಮತ್ತು ಒಂದು ದೇಶ ಜೋಡಿ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದ್ಕೊಂಡಿದೆ, ಅಂದರೆ ನೇಪಾಳ ದೇಶ ಜೋಡಿದು ಗಡಿ ರೇಖೆಯನ್ನು ಹಂಚಿಕೊಂಡಿದೆ. ಇಷ್ಟು ಗೊತ್ತಿರಲಿ. ಅದರ ಕೇಂದ್ರಾಡಳಿತ ಪ್ರದೇಶ ಯಾವುದು? ದೆಹಲಿ. ಇದು ಗೊತ್ತಿರಲಿ. ಓಕೆ, ಈ ಆಪ್ಷನ್ ಇದೆ ಅದನ್ನು ಬಿಡಿಸ್ಬೇಕಲ್ಲ ನಾವೀಗ. ಹಾಗಾದರೆ ಆಸಾಮ್ ಇದೆ ಎರಡನೇ ಆಪ್ಷನು. ಇದು ಎಷ್ಟು ರಾಜ್ಯಗಳಿಗೆ ಗಡಿ ಹಂಚಿಕೊಂಡಿದೆಪ್ಪ ಅಂದರೆ 7 ರಾಜ್ಯಗಳು. ಇದು ಗೊತ್ತಿರಲಿ. ಓಕೆ, ನೆಕ್ಸ್ಟ್ ಕರ್ನಾಟಕ ಇದೆ. ಅದು ನಮ್ಮದು ಎಷ್ಟು ರಾಜ್ಯಗಳು ಅಂದರೆ ಕರ್ನಾಟಕ ಎಷ್ಟು ರಾಜ್ಯಗಳು ಹಂಚ್ಕೊಂಡಿದೆ ಅನ್ನೋದು ನೋಡ್ಕೊಂಡು ಸ್ವಲ್ಪ ಕರೆಕ್ಟಾಗಿ ತಿಳ್ಕೊಂಬಿಡೋಣ. ಎಷ್ಟು ರಾಜ್ಯಗಳು? 6 ರಾಜ್ಯಗಳು. ಒಂದನೇದ್ದು ಗೋವಾ. ಓಕೆ, ಮಹಾರಾಷ್ಟ್ರ. ಎರಡನೇದು ಮಹಾರಾಷ್ಟ್ರ. ಮೂರನೇದ್ದು ತೆಲಂಗಾಣ. ನಾಲ್ಕನೇದ್ದು AP ಆಂಧ್ರ ಪ್ರದೇಶ್. 5ನೇದ್ದು ತಮಿಳುನಾಡು. 6ನೇದ್ದು ಕೇರಳ. ಇಷ್ಟು ಮಾಹಿತಿ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ಕರ್ನಾಟಕ ಅನ್ನೋದು 6 ರಾಜ್ಯಗಳಾಯಿತು. ಅದೇ ರೀತಿ ಮಧ್ಯಪ್ರದೇಶ ಅನ್ನೋದು 5 ರಾಜ್ಯಗಳೊಂದಿಗೆ ಗಡಿ ರೇಖೆಯನ್ನು ಹಂಚಿಕೊಂಡಿದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 6. ತಪ್ಪಾಗಿರುವುದನ್ನು ಆರಿಸಿ. ಪಟ್ಟದಕಲ್ಲು ಚಾಲುಕ್ಯ ವಂಶ, B ಬೇಲೂರು ಮತ್ತು ಹಳೆಬೀಡು ಹೊಯ್ಸಳರ ವಂಶ, ಕಲ್ಲಿನ ರಥ ಹಂಪಿ ವಿಜಯನಗರ ಸಾಮ್ರಾಜ್ಯ ಇವುಗಳಲ್ಲಿ ಯಾವುದಲ್ಲ. ಇದಕ್ಕೆ ಸರಿಯಾದ ಆನ್ಸರ್ ಸ್ನೇಹಿತರೆ ಇವುಗಳಲ್ಲಿ ಯಾವುದು ಅಲ್ಲ. ಹಾಗಾದರೆ ಸ್ವಲ್ಪ ಸಂಬಂಧಪಟ್ಟಂಥ ಮಾಹಿತಿ ಆಪ್ಷನ್ ಬಿಡಿಸೋ ಪ್ರಯತ್ನ ಮಾಡೋಣ. ನೋಡಿ ಸ್ನೇಹಿತರೆ, ಪಟ್ಟದಕಲ್ಲು ಚಾಲುಕ್ಯ ವಂಶ ಅಂತಿದೆ. ಚಾಲುಕ್ಯ ವಂಶ ಇದು ಏನು ಮಾಡಿದರೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಸೇರಿದೆ ಇದು. ಓಕೆ, ಇಷ್ಟು ಮಾಹಿತಿ ಇರಲಿ. ಯಾವ ವರ್ಷಪ್ಪ ಅಂದ್ರೆ ಅದು 1987ರಲ್ಲಿ ವಿಶ್ವ ಪಾರಂಪರ್ಯ ತಾಣ ಪಟ್ಟಿಗೆ ಸೇರಿಸಲಾಗಿದೆ. ಹಾಗಾದರೆ ಯುನೆಸ್ಕೋ ಅಂತ ನ್ಯೂಸ್ ಬಂತು. ಯುನೆಸ್ಕೋ ಸ್ಥಾಪನೆ ಆಗಿದ್ದು ಯಾವಪ್ಪ ಅಂದರೆ ಇದು ನವೆಂಬರ್ 16, 1945 ಸ್ಥಾಪನೆ ಆಗುತ್ತಾ. ಓಕೆ, ಯುನೈಟೆಡ್ ನೇಷನ್ ಎಜುಕೇಷನ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್ ಇದ್ರ ಫುಲ್ ಫಾರ್ಮ್ ಗೊತ್ತಿರಲಿ. ಓಕೆ, ಇಷ್ಟು ಮಾಹಿತಿ ಇರಲಿ. ಮುಖ್ಯಸ್ಥರು ಯಾರಪ್ಪ ಅಂದರೆ ಆಂಡ್ರೂಸ್ ಐಜಾಲ್ ಅಂದರೆ ಯುನೆಸ್ಕೋದು. ಇಷ್ಟು ಗೊತ್ತಿರಲಿ. ಅದೇ ರೀತಿ ಬೇಲೂರು ಮತ್ತು ಹಳೆಬೀಡು ಹೊಯ್ಸಳ ವಂಶ ಅಂತಿದೆ. ಎಷ್ಟಿದು? 2ನೇ ಆಪ್ಷನ್ ನೋಡಿ. ಬೇಲೂರು ಮತ್ತು ಹಳೆಬೀಡು ಸೋಮನಾಥಪುರ ದೇವಾಲಯವನ್ನು 2023ರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರ್ಯ ಪಟ್ಟಿಗೆ ಸೇರಿಸಲಾಗಿದೆ. ಯಾವಾಗಂದರೆ 2023ರಲ್ಲಿ. ಅದು ಮಾಹಿತಿ ಇರಲಿ. ಅದೇ ರೀತಿ ಕಲ್ಲಿನ ರಥ ಹಂಪಿ ಇದೆ. ಇದನ್ನು ಸಹ ಯುನೆಸ್ಕೋ ವಿಶ್ವ ಪಾರಂಪರ್ಯ ಪಟ್ಟಿಗೆ ಸೇರಿಸಲಾಗಿದೆ. ಯಾವಾಗಪ್ಪ ಅಂದರೆ 1986ರಲ್ಲಿ ಸೇರಿಸಲಾಗಿದೆ. ಇಷ್ಟು ಮಾಹಿತಿ ಗೊತ್ತಿರಲಿ. ನೋಡಿ, ಪಟ್ಟದಕಲ್ಲು ವಿಶ್ವ ಪಾರಂಪರ್ಯ ಸ್ಥಳಕ್ಕೆ ಸೇರಿದೆ, ಬೇಲೂರು ಸೇರಿದೆ, ಕಲ್ಲಿನ ರಥ ಹಂಪಿ ಸೇರಿದೆ, ಅದೇ ರೀತಿ ಪಶ್ಚಿಮ ಘಟ್ಟಗಳು ಸೇರಿದೆ. ಇಷ್ಟು ಮಾಹಿತಿ ನಮಗೆ ಇರಬೇಕು ಒಬ್ಬ ಆಸ್ಪಿರೆಂಟ್ಸ್ ಆಗಿ. ಕ್ವಶನ್ ಪೇಪರನ್ನು ಬಿಡಿಸೋದು ಇದೇ ಪ್ಯಾಟರ್ನಲ್ಲಿ ಬಿಡಿಸೋದ್ರಿಂದ ಹೆಚ್ಚಿನ ಮಾಹಿತಿ ನಮಗೆ ತಿಳಿತದೆ. ಓಕೆ, ನೆಕ್ಸ್ಟ್ ನೋಡಿ. ಪ್ರಶ್ನೆ ಸಂಖ್ಯೆ 7. ಈ ಕೆಳಗಿನ ಸಂಸ್ಥೆ ಹಾಗೂ ಧ್ಯೇಯ ವಾಕ್ಯಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿದೆ ಅಂತಿದೆ. ಒಂದನೇದು ರಾಷ್ಟ್ರೀಯ ಕೆಡಿಟ್ಸ್ ಕಾರ್ಪ್ಸ್. ಇದರ ಧ್ಯೇಯ ವಾಕ್ಯ ಮನುಷ್ಯರ ಸೇವೆ ದೇವರ ಸೇವೆಯಾಗಿದೆ. 1ನೇ ಆಪ್ಷನ್ನು. 2ನೇದು ರಾಷ್ಟ್ರೀಯ ಸಾಮಾಜಿಕ ಸೇವೆ ನಾನಲ್ಲ ಆದರೆ ನೀವು. 3ನೇದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಏಕತೆ ಮತ್ತು ಶಿಸ್ತು. ಇವುಗಳಲ್ಲಿ ಯಾವುದಲ್ಲ. ಇದಕ್ಕೆ ಸರಿಯಾದ ಆನ್ಸರ್ ಬಂದು ಸ್ನೇಹಿತರೆ B ರಾಷ್ಟ್ರೀಯ ಸಾಮಾಜಿಕ ಸೇವೆ ನಾನಲ್ಲ ಆದರೆ ನೀವು ಅನ್ನೋದು ಸರಿಯಾಗುತ್ತದೆ. ಅಂದರೆ ಇದನ್ನ ಏನು ಕೇಳ್ತಾರೆ?
NSS ನಾವು ಶಾಲಾ ಕಾಲೇಜುಗಳ NSS ಸೇರಿದರೆ ಅದೇನಪ್ಪ ಅಂತ ಕೇಳ್ತಾರಲ್ಲ, ಅದರ ಇದು ಘೋಷವಾಕ್ಯ ಕೇಳಿದ್ದಾರೆ. ಓಕೆ, ಇದು ಸ್ಥಾಪನೆ ಆಗಿದ್ದು 1969. ಇಷ್ಟು ಮಾಹಿತಿ ಇರಲಿ. ಅದೇ ರೀತಿ ಇದರದ್ದು ಯುನಿಟಿ, ಇದರದ್ದು ಯಾವುದಪ್ಪ ಅಂದರೆ ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್, ಇದರದ್ದು ಫುಲ್ ಫಾರ್ಮ್, ಇದರದ್ದು ಘೋಷವಾಕ್ಯ ಟ್ಯಾಗ್ ಏನಪ್ಪ ಅಂದರೆ ಯುನಿಟಿ ಆ್ಯಂಡ್ ಡಿಸಿಪ್ಲಿನ್ ಅನ್ನೋದು ಇದರದ ಟ್ಯಾಗ್ಲೈನ್. ಓಕೆ, ನೆಕ್ಸ್ಟ್ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ಇದು ವೆರಿ ಇಂಪಾರ್ಟೆಂಟ್, 1920ರಲ್ಲಿ ಸ್ಥಾಪನೆಯಾಗಿದೆ. ಇದು ಮಾಹಿತಿ ಗೊತ್ತಿರಲಿ. ಇದರೊಂದಿಗೆ ನಾವು ಏನು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂದರೆ ವರ್ಲ್ಡ್ ರೆಡ್ ಕ್ರಾಸ್ ಸಂಸ್ಥೆ, ವರ್ಲ್ಡ್ ರೆಡ್ ಕ್ರಾಸ್ ಸಂಸ್ಥೆ ಸ್ಥಾಪನೆಯಾದ ವರ್ಷ ನೋಡಿ, ಫೆಬ್ರವರಿ 9, 1863ರಲ್ಲಿ ಸ್ಥಾಪಿಸಲಾಗುತ್ತೆ. ಹಾಗಾದರೆ ಸ್ಥಾಪಕರು ಹೆನ್ರಿ ಡೊನಾಲ್ಡ್. ಯಾರು? ಹೆನ್ರಿ ಡೊನಾಲ್ಡ್ ಇದರ ಸ್ಥಾಪಕರು. ಹಾಗಾದರೆ ರೆಡ್ ಕ್ರಾಸ್ ದಿನ ಯಾವುದಂತ ಹೇಳ್ತಾರೆ ಅಂದರೆ ರೆಡ್ ಕ್ರಾಸ್ ಡೇ ದಿನ ಯಾವುದಪ್ಪ ಅಂದರೆ ಮೇ 8. ವೆರಿ ಇಂಪಾರ್ಟೆಂಟು. ಅದೇ ರೀತಿ ಇದಕ್ಕೆ ವಿಶ್ವ ರೆಡ್ ಕ್ರಾಸ್ ಸಂಸ್ಥೆಗೆ 1944, 1963ರಲ್ಲಿ 2 ಬಾರಿ ನೊಬೆಲ್ ಪ್ರಶಸ್ತಿ ಪಡೆದ ಸಂಸ್ಥೆಯಾಗಿದೆ. ಇಷ್ಟು ಮಾಹಿತಿ ಗೊತ್ತು. ಸ್ಥಾಪಕರು ಹೆನ್ರಿ ಡೊನಾಲ್ಡ್, ಸ್ಥಾಪನೆ ಆದ ವರ್ಷ ಫೆಬ್ರವರಿ 9, 1863, ರೆಡ್ ಕ್ರಾಸ್ ಡೇ ಮೇ 8. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸ್ಥಾಪನೆ ಆಗಿದ್ದು 1920. ಇಷ್ಟು ಮಾಹಿತಿ ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್, ವೃತ್ತಾಕಾರದಲ್ಲಿರುವ ರಂಧ್ರವಿರುವ ಲೋಹದ ಹಾಳೆಯನ್ನು ಬಿಸಿ ಮಾಡಲಾಗುತ್ತದೆ. ಹಾಗಾದರೆ ಅದರ ರಂಧ್ರವು ಏನಾಗುತ್ತದೆ? ಒಂದನೇ ಆಪ್ಷನ್ನು ದೊಡ್ಡದಾಗುತ್ತದೆ, ಚಿಕ್ಕದಾಗುತ್ತದೆ, ಅದೇ ಗಾತ್ರ ಇರುತ್ತದೆ, ವಿರೂಪಗೊಳ್ಳುತ್ತದೆ. ಇದಕ್ಕೆ ನಾನು ಸರಿಯಾದ ಆನ್ಸರ್ ಸ್ನೇಹಿತರೆ ದೊಡ್ಡದಾಗುತ್ತದೆ. ಇದು ಕ್ಲಿಯರ್. ನೆಕ್ಸ್ಟ್, ಎಲ್ಲೆಲ್ಲಿ ಆಪ್ಷನ್ಗೆ ಎಕ್ಸ್ಪ್ಲೇಷನ್ ಕೊಡಬೇಕು ಅಲ್ಲಿ ಎಕ್ಸ್ಪ್ಲೇಷನ್ ಖಂಡಿತ ಕೊಡ್ತೀನಿ ಸ್ನೇಹಿತರೆ. ಹಿತ್ತಾಳೆ ಯಾವುದರ ಮಿಶ್ರಲೋಹವಾಗಿದೆ ಅಂತಿದೆ. ಒಂದನೇದು ತಾಮ್ರ ಮತ್ತು ಕಬ್ಬಿಣ, ಸತು ಮತ್ತು ಕಬ್ಬಿಣ, ತಾಮ್ರ ಮತ್ತು ಸತು ಇದೆ, ಕಬ್ಬಿಣ ಮತ್ತು ನಿಕಲ್ ಇದೆ. ಇದಕ್ಕೆ ಸರಿಯಾದ ಆನ್ಸರ್ ಸ್ನೇಹಿತರೆ ತಾಮ್ರ ಮತ್ತು ಸತು. ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಮಾಹಿತಿ ಏನು ತಿಳ್ಕೊಬೇಕಪ್ಪ ಅಂದ್ರೆ ನಾವು ಸತು ಇದನ್ನ ಬಗ್ಗೆ ತಿಳ್ಕೊಬೇಕು. ಸತು ಪ್ಲಸ್ ತಾಮ್ರ ಪ್ಲಸ್ ತವರ ಇಸ್ ಈಕ್ವಲ್ ಟು ಗನ್ ಮೆಟಲ್. ಇಷ್ಟು ಸ್ವಲ್ಪ ಮಾಹಿತಿ ತಿಳ್ಕೊಬೇಕು. ನೆಕ್ಸ್ಟ್ ಕೇಳೋದು ಆನ್ಸರ್ ಇರ್ತದೆ. ಅದೇ ರೀತಿ ನೋಡಿ, ತಾಮ್ರ ಪ್ಲಸ್ ತವರ ಇಸ್ ಈಕ್ವಲ್ ಟು ಕಂಚು. ನೆಕ್ಸ್ಟ್ ಕ್ವಶನ್ ಕೇಳ್ಬೋದಲ್ಲ ಅದ್ರ ಸಂಬಂಧ. ನೆಕ್ಸ್ಟ್, ಸತು ಪ್ಲಸ್ ನಿಕಲ್, ಸತು ಪ್ಲಸ್ ಅದು ತಾಮ್ರ ಆಗಬೇಕು. ಸತು ಪ್ಲಸ್ ತಾಮ್ರ ಪ್ಲಸ್ ನಿಕಲ್ ಇಸ್ ಈಕ್ವಲ್ ಟು ಜರ್ಮನಿ ಸಿಲ್ವರ್. ಎಷ್ಟು ಮಾಹಿತಿ ಗೊತ್ತಿದ್ರೆ ನಮಗೆ ತುಂಬ ಯೂಸ್ ಆಗ್ತದೆ. ನೋಡಿ, ಪ್ರಶ್ನೆ ಸಂಖ್ಯೆ 10, ವೈರಸ್ ಎನ್ನುವುದು ಅಂತಿದೆ. ಅದು ಒಂದನೇ ಆಪ್ಷನ್ ಪ್ರೋಟೀನ್ ಮತ್ತು ಲಿಪಿಡ್ಸ್ ಇದೆ, ಬಿ ನ್ಯೂಕ್ಲಿಕ್ ಆಮ್ಲ ಮತ್ತು ಪ್ರೋಟೀನ್ ಇದೆ, ಲಿಪಿಡ್ ಮತ್ತು ಕಾರ್ಬೋಹೈಡ್ರೇಟ್ ಇದೆ. ಇದಕ್ಕೆ ಸರಿಯಾದ ಆನ್ಸರ್ ಸ್ನೇಹಿತರೆ ನ್ಯೂಕ್ಲಿಕ್ ಆಮ್ಲ ಮತ್ತು ಪ್ರೋಟೀನ್. ಓಕೆ, ನೆಕ್ಸ್ಟ್, ಕೆಳಗಡೆ ಯಾವ ವಿದ್ಯುತ್ಕಾಂತಿ ತರಂಗ ಉದ್ದವಾದ ತರಂಗಾಂತರವನ್ನು ಹೊಂದಿದೆ ಅಂತಿದೆ. ನೋಡಿ ಸ್ನೇಹಿತರೆ, ಒಂದನೇ ಆಪ್ಷನ್ ಅತಿಗೆಂಪು ಕಿರಣಗಳು ಅಂದರೆ ಇನ್ಫ್ರಾರೆಡ್ ರೇಸ್, ಗಾಮಾ ಕಿರಣಗಳು, ಗಾಮಾ ರೇಜ್, ಅಲ್ಟ್ರಾವೈಲೆಟ್ ರೇಸ್, ಗೋಚರ ಬೆಳಕಿನಂತಿದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಆನ್ಸರ್ ಅತಿಗೆಂಪು ಕಿರಣಗಳು, ಇನ್ಫ್ರಾರೆಡ್. ಓಕೆ, ನೋಡಿ ಇದು ಎಲ್ಲಿರುತ್ತಪ್ಪ ಅಂದರೆ ಎಕ್ಸಾಂಪಲ್ ಅಂದರೆ ರಿಮೋಟ್, ಟಿವಿ ರಿಮೋಟ್ ಇರುತ್ತಲ್ಲ, ಆ ರಿಮೋಟ್ನಲ್ಲಿ ಇನ್ಫ್ರಾರೆಡ್ಸ್ ಅನ್ನು ಯೂಸ್ ಮಾಡ್ತಾರೆ. ಓಕೆ, ಅದು ಗೊತ್ತಿರಬೇಕು. ಅದೇ ರೀತಿ ಗಾಮಾ ಕಿರಣಗಳು ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದರೆ ಕ್ಯಾನ್ಸರ್ ಚಿಕಿತ್ಸೆ, ಇದು ಗೊತ್ತಿರಲಿ. ಅದೇ ರೀತಿ ನೇರಳಾತೀತ ಕಿರಣಗಳು ಅಂದರೆ ಎಲ್ಲಿ ಕಂಡು ಬರ್ತಪ್ಪ ಅಂದರೆ ಇದು ಓಝೋನಿಗೆ ಸಂಬಂಧಪಡುತ್ತೆ. ಇದು ಮಾಹಿತಿ ಗೊತ್ತಿರಬೇಕು. ಓಕೆ, ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 12, ಟಾರ್ ಎಂದರೇನು ಅಂತಿದೆ. ಟಾರ್ ಎಂದರೇನಂತಿದೆ ನೋಡಿ, ಆಂಟಿ ವೈರಸ್ ತಂತ್ರಾಂಶ, VPN ಸೇವೆಗಳನ್ನು ಒದಗಿಸುವ ಅಪ್ಲಿಕೇಶನ್, ಡಾರ್ಕ್ ನೆಟ್ ಪ್ರವೇಶಿಸಲು ವೆಬ್ ಬ್ರೌಸರ್. ಇದಕ್ಕೆ ಸರಿಯಾದ ಆನ್ಸರು ಡಾರ್ಕ್ ನೆಟ್ ಅನ್ನು ಪ್ರವೇಶಿಸಲಿರುವ ವೆಬ್ ಬ್ರೌಸರ್. ಇಷ್ಟು ಮಾಹಿತಿ ಇರಲಿ.
ನೆಕ್ಸ್ಟ್ ನೋಡಿ, ಪ್ರಶ್ನೆ ಸಂಖ್ಯೆ 13. MS ವಿಂಡೋಸ್ನಲ್ಲಿ ಫೈಲ್ ಫೋಲ್ಡರನ್ನು ಮರು ಹೆಸರಿಸುವ ಬಳಸುವ ಫಂಕ್ಷನ್ ಕೀ ಯಾವುದು ಅಂತಿದೆ. ಪ್ರಶ್ನೆ ಸಂಖ್ಯೆ 13. ಒಂದನೇ ಆಪ್ಷನ್ F3 ಇದೆ, F2 ಇದೆ, F5 ಇದೆ, F6 ಇದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಆನ್ಸರು F2. ಹಾಗಾದರೆ F3 ಏನು ಹೇಳ್ತದೆ ಅದು ನೋಡ್ಕೋಬೇಕಲ್ಲ. ಸ್ಟಾರ್ಟ್ ಫೈಂಡ್ ಫ್ರಮ್ ಡೆಸ್ಕ್ಟಾಪ್. ಓಕೆ, ಅದೇ ರೀತಿ F5 ಏನು ಹೇಳುತ್ತಪ್ಪ ಅಂದರೆ ರಿಫ್ರೆಶ್ ಕಂಟೆಂಟ್. ಓಕೆ, F6 ಅಂದರೆ ಸೇಮ್ ರಿಫ್ರೆಶ್ ಆನ್ ರೀಲೋಡ್ ದ ಕಂಟೆಂಟ್ displayed ಆನ್ ಕಂಪ್ಯೂಟರ್ ಸ್ಕ್ರೀನ್. ಓಕೆ, ಇಷ್ಟು. ಅದೇ ರೀತಿ ಪ್ರಶ್ನೆ ಸಂಖ್ಯೆ 14 ಬೇಕಿಂಗ್ ಸೋಡಾ ಅಂತ ಇದೆ. ಇದಕ್ಕೆ ಸರಿಯಾದ ಆನ್ಸರ್ ಸೋಡಿಯಂ ಬೈಕಾರ್ಬೋನೇಟ್. ಇಷ್ಟು ಗೊತ್ತಿರಲಿ. ಇದನ್ನು ಸೋಡಿಯಂ ಕಾರ್ಬೋನೇಟ್ ಅಂದರೆ ವಾಷಿಂಗ್ ಸೋಡಾ. ಇಷ್ಟು ಮಾಹಿತಿ ಇರಲಿ. ನೆಕ್ಸ್ಟ್, ಥೆಲಸ್ಮಿಯಾ ಎಂಬ ಅನುವಂಶಿಕ ಕಾಯಿಲೆ ಯಾವುದರ ಮೇಲೆ ಪರಿಣಾಮ ಬೀರುತ್ತದೆ ಅಂತಿದೆ. ಒಂದನೇದು ರಕ್ತ ಇದೆ, ಶ್ವಾಸಕೋಶ, ಹೃದಯ, ಮೂತ್ರಪಿಂಡ. ಇದಕ್ಕೆ ಸರಿಯಾದ ಆನ್ಸರ್ ರಕ್ತ. ಇಷ್ಟು ಗೊತ್ತಿರಲಿ. ಅದೇ ರೀತಿ ಚಂದ್ರಯಾನ 3ಗೆ ಸಂಬಂಧಪಟ್ಟಂತೆ ಲ್ಯಾಂಡರ್ ಮತ್ತು ರೋವರ್ ಹೆಸರುಗಳನ್ನು ಕ್ರಮವಾಗಿ ಏನು ಅಂತಿದೆ. ಒಂದನೇ ಆಪ್ಷನ್ ವಿಕ್ರಮ್ ಮತ್ತು ಪ್ರಜ್ಞಾನ್ ಇದೆ, ವಿಕ್ರಮ್ ಮತ್ತು ಆದಿತ್ಯ ಇದೆ, ಆದಿತ್ಯ ಮತ್ತು ವಿಕ್ರಮ್ ಇದೆ, ಪ್ರಜ್ಞಾನ್ ಮತ್ತು ಆದಿತ್ಯ ಇದೆ. ಇದಕ್ಕೆ ಸರಿಯಾದ ಆನ್ಸರ್ ವಿಕ್ರಮ್ ಮತ್ತು ಪ್ರಜ್ಞಾನ್. ನೋಡಿ ಸ್ನೇಹಿತರೆ, ಫಸ್ಟ್ ನಾವಿಲ್ಲೇ ಉಡಾವಣೆ ಮಾಡಿದ ದಿನಾಂಕ ತಿಳ್ಕೋಬೇಕು. ಒಂದನೇದು ಉಡಾವಣೆ ಮಾಡಿದ ದಿನ ಯಾವುದು, ಚಂದ್ರಯಾನ್ 3. ಓಕೆ, PSI ಕ್ವಶನಿಗೆ ಇದನ್ನ ಕೇಳಿದ್ದಾರೆ. ಓಕೆ, ಅದನ್ನು ತಿಳ್ಕೋಬೇಕು. ಯಾವಾಗಪ್ಪ ಅಂದರೆ ಜುಲೈ 14, 2023 ಚಂದ್ರಯಾನ ಯೋಜನೆಯನ್ನು ಉಡಾವಣೆ ಮಾಡಲಾಯಿತು. ಅದು ಯಾವಾಗ ಹೋಗಿ ಅಲ್ಲಿ ಪಾಯಿಂಟ್ ಇಳಿತಪ್ಪ ಅಂದರೆ ಇದಾಗಿದ್ದು ಆಗಸ್ಟ್ 23, 2023. ಈ ಆಗಸ್ಟ್ 23 ರಾಷ್ಟ್ರೀಯ ಬಾಹ್ಯಾಕಾಶ ದಿನವೊಂದು ಆಚರಿಸಲಾಗ್ತದೆ. ಅದೇ ರೀತಿ ಇದನ್ನು ನಾವು ಏನಂತ ಕರಿತೀವಿ, ಶಿವಶಕ್ತಿ ಸ್ಥಳ ಎಂದು ಹೆಸರಿಟ್ಟಿದ್ದೀವಿ. ಇದು ಗೊತ್ತಿರಲಿ. ಅದೇ ರೀತಿ ಚಂದ್ರಯಾನ 2 ಫೇಲ್ಯೂರ್ ಆತಲ್ಲ, ಆ ಸ್ಥಳವನ್ನು ಅಂದರೆ ಸಾಫ್ಟ್ ಲ್ಯಾಂಡಿಂಗ್ ಆಗಲು ಫೇಲ್ಯೂರ್ ಆತಲ್ಲ, ಆ ಸ್ಥಳವನ್ನು ಏನಂತ ಕರಿತೀವಿ ನಾವು, ತಿರಂಗಾ ಪಾಯಿಂಟ್. ಇದು ಮಾಹಿತಿ ಗೊತ್ತಿರಬೇಕು. ಎಷ್ಟು ಆಯ್ತಾ. ಅದೇ ರೀತಿ ನಾವೀಗ ರಾಕೆಟ್ ಚಂದ್ರಯಾನ 3 ಉಡಾವಣೆ ಮಾಡಿದಲ್ಲ, ಇದಕ್ಕೆ ಬಳಸಿದ ರಾಕೆಟ್ ಯಾವುದಪ್ಪ ಅಂದರೆ ಚಂದ್ರಯಾನ 3ಗೆ M4 ಅಂತ ಇದೆ. 4-3 ಅಂತ ಅದ್ರ ಯೂಸ್ ಮಾಡಿದ್ದು LVM. ಓಕೆ, ಎಷ್ಟು ಗೊತ್ತಿರಲಿ. ಅದೇ ರೀತಿ ಆದಿತ್ಯ ಅಂತಿದೆ ಇಲ್ಲಿ, ಆದಿತ್ಯ L1. ಇದಕ್ಕೆ ಉಡಾವಣೆಗೆ ಬಳಸಿದ ರಾಕೆಟ್ ಸರಿ ಏನಪ್ಪ ಅಂದರೆ PSLV C57 ಅಂದರೆ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಇದರ ಫುಲ್ ಫಾರ್ಮ್. ಇಷ್ಟು ಮಾಹಿತಿ ಗೊತ್ತಿರಲಿ. ಓಕೆ, ಚಂದ್ರಯಾನ 2 ಸಾಫ್ಟ್ ಲ್ಯಾಂಡಿಂಗ್ ಆಗಲು ವಿಫಲವಾದ ಸ್ಥಳವನ್ನು ನಾವು ಏನು ಕರೆದ್ವಿ, ತಿರಂಗಾ ಪಾಯಿಂಟ್. ಯಶಸ್ವಿಯಾಗಿ ಚಂದ್ರಯಾನ ಲ್ಯಾಂಡ್ ಆದ ಸ್ಥಳವನ್ನು ನಾವು ಏನಂತ ಕರೆದ್ವಿ, ಶಿವಶಕ್ತಿ ಸ್ಥಳ ಅಂತ ಕರೆದಿದ್ದೀವಿ. ಓಕೆ, ಪ್ರತಿ ವರ್ಷ ಆಗಸ್ಟ್ 23 ನಾವು ರಾಷ್ಟ್ರೀಯ ಬಾಹ್ಯಾಕಾಶ ದಿನವೊಂದಾಗಿ ಆಚರಣೆ ಮಾಡ್ತೀವಿ. ಇಷ್ಟು ಮಾಹಿತಿ ಗೊತ್ತಿರಬೇಕು. ನೆಕ್ಸ್ಟ್, ಪ್ರಶ್ನೆ ಸಂಖ್ಯೆ 17. ಸರ್ CV ರಾಮಣ್ಣರವರು ನೊಬೆಲ್ ಪ್ರಶಸ್ತಿಯನ್ನು ಯಾವುದಕ್ಕೆ ಪಡೆದರು. ಒಂದನೇದು DNA ಮೇಲಿನ ಕೆಲಸಕ್ಕಾಗಿ, ಬೆಳಕಿನ ಹರಡುವಿಕೆಯನ್ನು ಮೇಲಿನ ಕೆಲಸಕ್ಕಾಗಿ, ರೈಬೋಸೋಮ್ಗಳ ಕಾರ್ಯಾಚರಣೆ ಮತ್ತು ಕರ್ತವ್ಯದ ಮೇಲಕ್ಕಾಗಿ, ಸಾಹಿತ್ಯದ ಮೇಲೆ ಕೆಲಸಕ್ಕಾಗಿ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಆನ್ಸರು ವರ್ಕ್ ಆನ್ ಸ್ಕ್ಯಾಟರಿಂಗ್ ಆಫ್ ಲೈಟ್. ಇದರ ಸಲುವಾಗಿ ಅವರಿಗೆ ನೊಬೆಲ್ ಪ್ರಶಸ್ತಿ ದೊರಕಿದೆ. ಇಷ್ಟು ಮಾಹಿತಿ ಗೊತ್ತಿರಲಿ. ಫಸ್ಟ್ನೇ ಆಪ್ಷನ್ ಇದೆ DNA. ಇದು ವೆರಿ ಇಂಪಾರ್ಟೆಂಟ್, ಆಲ್ರೆಡಿ ಕ್ವಶನ್ ಕೇಳಿದ್ದಾರೆ. DNA ಅಂದರೆ ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್. ಓಕೆ, ಇದು ಅದರ ಫುಲ್ ಫಾರ್ಮು ವ್ಯಾಟ್ಸನ್ ಮತ್ತು ಕ್ರಿಕ್ ಇದಕ್ಕೆ ಕನ್ನಡದಲ್ಲಿ ಇವರಿಗೆ ನೊಬೆಲ್ ಪ್ರೈಸ್ ದೊರೆತಿದೆ.
ಇಷ್ಟ ಆಯಿತಾ. ಅದೇ ರೀತಿ ಇದು ಬೆಳಕಿನ ಹರಡುವಿಕೆಗೆ ಅದು ನೊಬೆಲ್ ಪ್ರೈಸ್ ಗೊತ್ತಾಯಿತು. ಅದೇ ರೀತಿ ರೈಬೋಸೋಮ್ಗಳ ಕಾರ್ಯಾಚರಣೆ ಮತ್ತು ಕರ್ತವ್ಯದ ಮೇಲಿನ ಕೆಲಸ ಕಾಯ್ದಿದೆ. ಇದಕ್ಕೆ ಯಾರಪ್ಪ ಅಂದರೆ ಇದಕ್ಕೆ ವೆಂಕಟರಮಣ್ ರಾಮಕೃಷ್ಣನ್ ಈ ಕಾರ್ಯದಲ್ಲಿ ಯಶಸ್ವಿಯಾದರು. ಇಷ್ಟು ಮಾಹಿತಿ ಗೊತ್ತಿರಲಿ. ಅದೇ ರೀತಿ ಸಾಹಿತ್ಯದ ಮೇಲಿನ ಕೆಲಸಕ್ಕಾಗಿದೆ. ಇದಕ್ಕೆ ಯಾರಪ್ಪ ಅಂದರೆ ಯಾರು ಅನ್ಬೇಕು? ರವೀಂದ್ರನಾಥ್ ಟ್ಯಾಗೋರ್ 1913ರಲ್ಲಿ ನೊಬೆಲ್ ಪ್ರಶಸ್ತಿ, ಸಾಹಿತ್ಯಕ್ಕಾಗಿ ನೊಬೆಲ್ ಪ್ರಶಸ್ತಿ ಪಡೆದ ಏಷ್ಯಾದ ಮೊದಲ ವ್ಯಕ್ತಿ. ಓಕೆ. ಅದೇ ರೀತಿ 2024ರಲ್ಲಿ ರವೀಂದ್ರನಾಥ್ ಟ್ಯಾಗೋರ್ಗೆ ಸಂಬಂಧಪಟ್ಟಂಥ ಶಾಂತಿನಿಕೇತನ ಸ್ಥಳವನ್ನು ಯುನೆಸ್ಕೋ ಪಾರಂಪರ್ಯ ಪಟ್ಟಿಗೆ 41ನೇ ಸ್ಥಳವಾಗಿ ಸೇರ್ಪಡೆ ಮಾಡಲಾಗಿದೆ. ಇದು ವೆರಿ ಇಂಪಾರ್ಟೆಂಟ್. ಅಂದರೆ ನಾವು ಅಲ್ಲಿಂದ ತಿರುಗಿ ಒಳ್ಳೆ ಕರೆಂಟ್ ಅಫೇರ್ಸ್ ಅದರಲ್ಲಿ ಲಿಂಕ್ ಕೊಡಲೇಬೇಕು. ಓಕೆ, ಇಷ್ಟು ಮಾಹಿತಿ ಗೊತ್ತಿರಲಿ. ಬೆಳಕು ಹೊರಸೂಸುವ ಪ್ರಶ್ನೆ ಸಂಖ್ಯೆ 18. ಬೆಳಕು ಹೊರಸೂಸುವ ಡಯೋಡ್ LED ಲೈಟ್ ಎಮಿಟಿಂಗ್ ಡಯೋಡ್, ಇದನ್ನು ಫುಲ್ ಫಾರ್ಮ್ ಎಕ್ಸಾಮಿಗೆ ಕೇಳಿದ್ದಾರೆ. ಯಾವುದನ್ನು ಪರಿವರ್ತಿಸಿದೆ ಅಂತಿದೆ. ಇದಕ್ಕೆ ಸರಿಯಾದ ಆನ್ಸರ್ ಸ್ನೇಹಿತರೆ ಬಿ, ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ ಪರಿವರ್ತಿಸಿದ. ನೆಕ್ಸ್ಟ್, ಮಾರ್ಸ್ ಮಂಗಳ ಗ್ರಹದ ಮೇಲೆ ನಾಸಾ ನಿರ್ವಹಿಸುತ್ತಿರುವ ಸ್ವಾಯತ್ತ ಹೆಲಿಕಾಪ್ಟರ್ ಹೆಸರು ಏನು ಅಂತಿದೆ. ನೋಡಿ, ಒಂದೇದು ಆಪ್ಟಿಮಿಸ್ ಇದೆ, ಇಂಜಿನಿಟಿ ಇದೆ, ಪರ್ಸೆವೆರೆನ್ಸ್, ಕ್ಯೂರಿಯಾಸಿಟಿ ಇದೆ. ನೋಡಿಸಿದ್ರೆ ಆಪ್ಟಿಮಿಸ್ ಅಂದರೆ ಇದಕ್ಕೆ ಸರಿ ಫಸ್ಟ್ ಆನ್ಸರ್ ಕ್ಲಿಯರ್ ಮಾಡೋಣ. ಇದಕ್ಕೆ ಸರಿಯಾದ ಆನ್ಸರ್ ಸ್ನೇಹಿತರೆ ಇಂಜುನಿಟ್ ಅನ್ನೋದು ಸರಿಯಾದ ಆನ್ಸರ್ ಆಗ್ತದೆ. ಅದೇ ರೀತಿ ಆಪ್ಟಿಮಿಸ್ ಇದೆ, ಇದು ಯಾರಿಗೆ ಸಂಬಂಧಪ್ಪ ಎಂದು ಇದು ಟೆಸ್ಲಾ ಕಂಪ್ನಿ ಸಂಬಂಧಪಟ್ಟಿದೆ. ಯಾವ ಕಂಪ್ನಿ? ಟೆಸ್ಲಾ ಕಂಪ್ನಿ ತುಂಬ ನ್ಯೂಸ್ನಾಗಿದೆ, ಇದು ಗೊತ್ತಿರಲೇಬೇಕು. ಟೆಸ್ಲಾ ಕಂಪ್ನಿ ಇದರ CEO ಯಾರಪ್ಪ, ಇದರ ಮುಖ್ಯಸ್ಥ ಯಾರಪ್ಪ ಅಂದರೆ ಎಲಾನ್ ಮಸ್ಕ್ ಟೆಸ್ಲಾ ಕಂಪ್ನಿಯ ಮುಖ್ಯಸ್ಥ. ಇಷ್ಟು ಮಾಹಿತಿ ಗೊತ್ತಿರಲಿ. ಮಂಗಳಯಾನ ಉಡಾವಣೆ ಮಾಡಿದ್ದು ನಾವು ಮಂಗಳಯಾನ 2013ರಲ್ಲಿ, ಇದು ಗೊತ್ತಿರಲಿ. ಓಕೆ, ಇದು ಪರ್ಸಿವೆರೆನ್ಸ್ ಮತ್ತು ಇವೆಲ್ಲ ಯಾರು ನಾಸಾಕ್ಕೆ ಸಂಬಂಧಪಟ್ಟದ. ಓಕೆ, ಆ್ಯಕ್ಚುಲಿ ನಾಸಾ ಇದು ಸ್ಥಾಪನೆ ಆಗಿದ್ದು 1958 ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಬಟ್ ನಮ್ಮ ಇಸ್ರೋ ಅಂತ ಸ್ಥಾಪನೆ ಆಗಿದ್ದು ಆಗಸ್ಟ್ 15, 1969. ಕೇಂದ್ರ ಕಚೇರಿ ಬೆಂಗಳೂರು, ಪ್ರಸ್ತುತ ಅಧ್ಯಕ್ಷರು ಎಸ್ ಸೋಮನಾಥನ್. ಇಷ್ಟು ಮಾಹಿತಿ ಗೊತ್ತಿರಲಿ. ನೋಡಿ, ನೆಕ್ಸ್ಟ್, ಈ ಕೆಳಗಿನ ಯಾವ ರಾಜ್ಯದ ಪ್ರಶ್ನೆ ಸಂಖ್ಯೆ 20, ಕೆಳಗಿನ ಯಾವ ರಾಜ್ಯ ವಿಧಾನ ಪರಿಷತ್ ಹೊಂದಿಲ್ಲ ಅಂತಿದೆ. ನೋಡಿ ಸ್ನೇಹಿತರೆ, ಒಂದನೇ ಆಪ್ಷನ್ ಕರ್ನಾಟಕ ಇದೆ, ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ಮಧ್ಯಪ್ರದೇಶ. ಸರಿಯಾದ ಆನ್ಸರ್ ಸ್ನೇಹಿತರೆ ಮಧ್ಯಪ್ರದೇಶ್. ಇಷ್ಟು ಗೊತ್ತಿರಲಿ. ಹಾಗಾದರೆ ಎಷ್ಟು ರಾಜ್ಯಗಳಿಗೆ ವಿಧಾನ ಪರಿಷತ್ ಇದೆ ದೇಶದಲ್ಲಿ ಅಂದರೆ 6 ರಾಜ್ಯಗಳು. ಇಷ್ಟು ಮಾಹಿತಿ. ಒಂದನೇದು ರಾಜ್ಯ ಯಾವುದಪ್ಪ ಅಂದರೆ ಒಂದನೇ ರಾಜ್ಯ ಯಾವುದು? ಕರ್ನಾಟಕ. ಯಾವುದು? ಕರ್ನಾಟಕ. ಎರಡನೇದು ಬಿಹಾರ್, ಮೂರನೇದು ಮಹಾರಾಷ್ಟ್ರ MH, ನಾಲ್ಕನೇದು UP, ಐದನೇದು AP ಅಂದರೆ ಆಂಧ್ರ ಪ್ರದೇಶ್, ಆರನೇದು ತೆಲಂಗಾಣ. ಇಷ್ಟು ರಾಜ್ಯಗಳು ಗೊತ್ತಿದ್ರೆ ಅದು ಯಾವುದೇ ಆ್ಯಂಗಲ್ ಕ್ವಶನ್ ಕೇಳಿದ್ರೆ ನಾವು ಆನ್ಸರ್ ಮಾಡ್ಬೋದು. ಬಟ್ ವಿಧಾನ ಪರಿಷತ್ತಿ ರಚನೆಗೆ ಅವಕಾಶ ಮಾಡಿಕೊಡೋ ಸಂವಿಧಾನ ವಿಧಿ ಯಾವುದಪ್ಪ ಅಂದರೆ ವಿಧಿ 169. ವಿಧಾನ ಪರಿಷತ್ ರಚನೆ ಮಾಡೋದು 169. ಇಷ್ಟು ಗೊತ್ತಿರಲಿ. ನೆಕ್ಸ್ಟ್, ಮಂತ್ರಿಮಂಡಲ ಸಾಮೂಹಿಕವಾಗಿ ಯಾರಿಗೆ ಯಾವುದಕ್ಕೆ ಜವಾಬ್ದಾರಿ ಆಗಿರ್ತದೆ? ಒಂದನೇ ಆಪ್ಷನು ನ್ಯಾಯಾಂಗ ಇದೆ, ಹೌಸ್ ಆಫ್ ಪೀಪಲ್ಸ್ ಇದೆ, ಕೌನ್ಸಿಲ್ ಆಫ್ ಸ್ಟೇಟ್ಸ್ ಇದೆ, ರಾಷ್ಟ್ರಪತಿ ಇದೆ. ಇದಕ್ಕೆ ಸರಿಯಾದ ಆನ್ಸರ್ ಸ್ನೇಹಿತರೆ ಹೌಸ್ ಆಫ್ ಪೀಪಲ್. ಇದು ಸರಿಯಾದ ಆನ್ಸರು. ನೋಡಿ, ನ್ಯಾಯಾಂಗ ಅಂತಿದೆ. ಇಲ್ಲಿ ಏನಪ್ಪ ಅಂದರೆ ವಿಧಿ 50 ತಿಳ್ಕೋಬೇಕು. ವಿಧಿ 50 ಏನು ಹೇಳುತ್ತಪ್ಪ ಅಂದರೆ ಕಾರ್ಯಾಂಗದಿಂದ ನ್ಯಾಯಾಲಯವನ್ನು ಪ್ರತ್ಯೇಕಿಸುತ್ತೆ. ಇದು ಮಾಹಿತಿ ಗೊತ್ತಿರಲಿ. ಅದೇ ರೀತಿ ರಾಷ್ಟ್ರಪತಿ ಇದೆ. ರಾಷ್ಟ್ರಪತಿ ಸಂಬಂಧ ಆರ್ಟಿಕಲ್ ಯಾವುದಪ್ಪ ಅಂದರೆ 52ನೇ ವಿಧಿ. 52ನೇ ವಿಧಿ ಪ್ರಕಾರ ಏನು ದೇಶಕ್ಕೊಬ್ಬ ರಾಷ್ಟ್ರಪತಿ ಇರಬೇಕು. ರಾಷ್ಟ್ರಪತಿ ಬಗ್ಗೆ ಹೇಳ್ತದೆ. ಅದೇ ರೀತಿ ಉಪರಾಷ್ಟ್ರಪತಿಗೆ ಎಷ್ಟನೇ ವಿಧಿ ಹೇಳುತ್ತಪ್ಪ ಅಂದರೆ 63ನೇ ವಿಧಿ. ಓಕೆ, 63ನೇ ವಿಧಿ. ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರಂತಿದೆ? ಒಂದನೇ ಆಪ್ಷನ್ ಜವಾಹರ್ಲಾಲ್ ನೆಹರು ಇದೆ, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು ಡಾಕ್ಟರ್ BR ಅಂಬೇಡ್ಕರ್. ನೋಡಿ, ಸರಿಯಾದ ಆನ್ಸರ್ ಸ್ನೇಹಿತರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಇವರು 12 ವರ್ಷಗಳ ಕಾಲ ಭಾರತ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಓಕೆ, ಆಪ್ಷನ್ ಬಿಡಿಸೋ ಪ್ರಯತ್ನ ಮಾಡಿ. ವೆರಿ ಇಂಪಾರ್ಟೆಂಟ್ ಇದೆ. ಜವಾಹರ್ಲಾಲ್ ನೆಹರು ನವೆಂಬರ್ 14 ನಾವು ರಾಷ್ಟ್ರೀಯ ಮಕ್ಕಳ ದಿನವಾಗಿ ಆಚರಣೆ ಮಾಡ್ತೀವಿ. ಓಕೆ, ಯಾಕಂದರೆ ಮಕ್ಕಳ ಮೇಲೆ ಅವರಿಗೆ ಪ್ರೀತಿ ಇರೋ ಕಾರಣ ಅವ್ರಿಗಿನ ನವೆಂಬರ್ 14 ರಾಷ್ಟ್ರೀಯ ಮಕ್ಕಳ ದಿನವಾಗಿ ಆಚರಣೆ ಮಾಡ್ತೀವಿ. ಜವಾಹರ್ಲಾಲ್ ನೆಹರು ಅಂದರೆ ನಾನ್ ಅಲೈನ್ಮೆಂಟ್ ಮೂಮೆಂಟ್. ಇದು ಸ್ಥಾಪನೆ ಆಗಿದೆ ಯಾವಪ್ಪ ಅಂದರೆ 1961. ಓಕೆ, ಎಷ್ಟು? 120 ಸದಸ್ಯ ರಾಷ್ಟ್ರಗಳಿವೆ. 120 ಸದಸ್ಯ ರಾಷ್ಟ್ರಗಳು. ಪ್ರೆಸೆಂಟ್ 120 ಸದಸ್ಯ ರಾಷ್ಟ್ರಗಳಿವೆ. ಇದು ಗೊತ್ತಿರಲಿ.
ಅದೇ ರೀತಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇದೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಬೇಕು. ನೆಕ್ಸ್ಟು ಬಾಬು ರಾಜೇಂದ್ರ ಪ್ರಸಾದ್ ಇದೆ, ಇವರಿಗೆ ಭಾರತ ರತ್ನ ಕೊಟ್ಟಿದ್ದು ಯಾಗುತ್ತೆ ಅಂದರೆ 1962ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದೆ. ಇವರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಯಾವ ಚಳವಳಿ ಫೇಮಸ್ ಆದ್ರಪ್ಪ ಅಂದರೆ ಚಂಪಾರಣ ಸತ್ಯಾಗ್ರಹ. ಯಾವಾಗಪ್ಪ ಅಂದರೆ ಚಂಪಾರಣ ಸತ್ಯಾಗ್ರಹ 1917, ಇದು ಗೊತ್ತಿರಲಿ. ನೆಕ್ಸ್ಟು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅದಲ್ಲ, ಇವ್ರ ಬಗ್ಗೆ ಏನು ತಿಳ್ಕೊಬೇಕಪ್ಪ ಅಂದರೆ ಅಕ್ಟೋಬರ್ 30 ನಾವು ರಾಷ್ಟ್ರೀಯ ಏಕತಾ ದಿನ ಅಂತ ಕರಿತೀವಿ. ಹಾಗೆ ಸ್ಟ್ಯಾಚ್ಯೂ ಆಫ್ ಯೂನಿಟಿಯನ್ನು ನಾವು ಗುಜರಾತಲ್ಲಿ ಸ್ಥಾಪನೆ ಮಾಡಿದ್ದೀವಿ. ಅದರ ಹೈಟ್ ಎಷ್ಟಿದೆಪ್ಪ ಅಂದರೆ 182 ಮೀಟರ್ ಹೈಟ್ ಇದೆ. ಹಾಗೂ ಗುಜರಾತ್ ವಿಧಾನಸಭೆ ಸದಸ್ಯ ಸಂಖ್ಯೆ ಎಷ್ಟಿದೆ? 182, ಇದು ಗೊತ್ತಿರಲಿ. ಅದೇ ರೀತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದೆ. ಭಾರತ ಸಂವಿಧಾನದ ಪಿತಾಮಹ ಅಂತ ಕರಿತೀವಿ. ಕರಡು ಸಮಿತಿ ಅಧ್ಯಕ್ಷರಾಗಿದ್ದರು. ಓಕೆ, ಇವರಿಗೆ ಭಾರತ ರತ್ನ ಕೊಟ್ಟಿದ್ದು ಯಾವಪ್ಪ ಅಂದರೆ 1992ರಾಗ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡ್ತೀವಿ. ನೋಡಿ, ಸಮಾನತಾ ಪ್ರತಿಮೆ ಎಲ್ಲಿದೆಪ್ಪ ಅಂದರೆ ಹೈದರಾಬಾದ್ನಲ್ಲಿದೆ, ಇದು ಗೊತ್ತಿರಲಿ, ಹೈದರಾಬಾದ್ನಾಗಿದೆ. ಅದೇ ರೀತಿ ಜ್ಞಾನ ಪ್ರತಿಮೆ ಅನ್ನೋದು ಅದು ಅಂಬೇಡ್ಕರ್ಗೆ ಸಂಬಂಧ, ಅದೇನಿದೆ ಮಹಾರಾಷ್ಟ್ರದ ನಾಗ್ಪುರ್ನಲ್ಲಿದೆ, ಅದು ಗೊತ್ತಿರಲಿ. ಓಕೆ, ನವೆಂಬರ್ ಅವರು ಜವಾಹರ್ಲಾಲ್ ನೆಹರು ಜನಿಸಿದ್ದು ನವೆಂಬರ್ 14, 1889. ಅದೇ ರೀತಿ ಮರಣ ಹೊಂದಿದ್ದು ಮೇ 27, 1964ರಲ್ಲಿ. ಇಷ್ಟು ಮಾಹಿತಿ ಗೊತ್ತಿದ್ರೆ ಸಾಕು. ಓಕೆ, ನೆಕ್ಸ್ಟ್ ಏನಿದೆ ಕ್ವಶನ್ ನೋಡೋಣ. ಭೂಮಿಗೆ ಹೋಲಿಸಿದರೆ ಚಂದ್ರನ ಮೇಲೆ ಭೌತಿಕ ವಸ್ತುವಿನ ದ್ರವ್ಯರಾಶಿಯು ಡ್ಯಾಶ್ ಅಂತಿದೆ, ಏನಾಗುತ್ತಿದೆ ಅಂತಿದೆ. ಎಷ್ಟನೇದು? 23ನೇದು. ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಆನ್ಸರ್ ಹೇಳ್ಬಿಡ್ತೀನಿ, ಹಾಗೇ ಇರುತ್ತದೆ. ಇಷ್ಟು ಮಾಹಿತಿ ಗೊತ್ತಿರಬೇಕು. ಸೂರ್ಯನ ಮೇಲೆ, ಚಂದ್ರನ ಮೇಲೆ, ಭೂಮಿಗೆ ಹೋಲಿಸಿದರೆ ಚಂದ್ರನ ಮೇಲಿನ ಭೌತಿಕ ದ್ರವ್ಯರಾಶಿಯು ಏನಾಗಿರ್ತದೆ ಕ್ವಶನ್, ಅದಕ್ಕೆ ಹಾಗೇ ಇರುತ್ತದೆ, ಇಷ್ಟು ಗೊತ್ತಿರಲಿ. ಅದೇ ರೀತಿ ಸುಪ್ರೀಂ ಕೋರ್ಟ್ ಅನ್ನು ನಿಯಂತ್ರಿಸುವ ಅಧ್ಯಕ್ಷರ ಅಧಿಕಾರವು ಯಾವ ವಿಧಿಯಡಿಯಲ್ಲಿ ಬರುತ್ತದೆ? ಇದಕ್ಕೆ ಸರಿಯಾದ ಆನ್ಸರ್ ಸ್ನೇಹಿತರೆ 143, ಇದು ಸರಿಯಾದ ಆನ್ಸರ್ ಆಗ್ತದೆ. ನೋಡಿ ಸ್ನೇಹಿತರೆ, ಸುಪ್ರೀಂ ಕೋರ್ಟ್ ಬಗ್ಗೆ ರಿಟ್ ಬಗ್ಗೆ ಹೇಳೋದು 139 ಹೇಳುತ್ತಾ ಸುಪ್ರೀಂ ಕೋರ್ಟ್ ರಿಟ್ಗೆ ಸಂಬಂಧಪಟ್ಟಿದೆ. ಅದೇ ರೀತಿ 226 ವಿಧಿ ಏನು ಹೇಳ್ತಪ್ಪ ಅಂದರೆ ಹೈಕೋರ್ಟ್ ರಿಟ್ಗೆ ಹೇಳ್ತದೆ. ಅದೇ ರೀತಿ ಆರ್ಟಿಕಲ್ 131 ಇದೆ, ಸುಪ್ರೀಂ ಕೋರ್ಟಿನ ಮೂಲ ನ್ಯಾಯಾಧಿಕಾರ ಮೂಲ ಬಗ್ಗೆ ಹೇಳ್ತದೆ, ಸುಪ್ರೀಂ ಕೋರ್ಟ್ನ ನ್ಯಾಯಾಧಿಕಾರದ ವ್ಯಾಪ್ತಿ ಬಗ್ಗೆ ಹೇಳ್ತದೆ. ಇಷ್ಟು ಮಾಹಿತಿ ಗೊತ್ತಿರಲಿ. ನೆಕ್ಸ್ಟ್, ಭಾರತದ ರಾಜ್ಯದಲ್ಲಿ ಗಡಿಯನ್ನು ಬದಲಾಯಿಸುವ ಅಧಿಕಾರ ಯಾರ ಹತ್ತಿರ ಇದೆ? ಒಂದನೇದು ರಾಜ್ಯ ಸರ್ಕಾರ, ಸಂಸತ್ತು, ಪ್ರಧಾನಮಂತ್ರಿ, ರಾಷ್ಟ್ರಪತಿ. ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಆನ್ಸರು ಸಂಸತ್ತು ಎನ್ನುವುದು ಸರಿಯಾದ ಆನ್ಸರ್ ಆಗ್ತದೆ. ಓಕೆ, ಸಂಸತ್ತು ಏನೇನು ಒಳಗೊಂಡಿರ್ತದೆ ಅಂತ ತಿಳ್ಕೊಬೇಕು ಫಸ್ಟ್. ಇದು ಕ್ವಶನ್ ಆಗಿದೆ. ಲೋಕಸಭೆ, ಎರಡನೇದ್ದು ರಾಜ್ಯಸಭೆ, ಮೂರನೇದ್ದು ರಾಷ್ಟ್ರಪತಿ. ಇಷ್ಟು ಮಾಹಿತಿ ಗೊತ್ತಿರಬೇಕು. ಅದೇ ರೀತಿ ಪ್ರಧಾನಮಂತ್ರಿ ಇದೆ. ಪ್ರಧಾನಮಂತ್ರಿಗೆ ಸಂಬಂಧಪಟ್ಟಂತೆ ಎಷ್ಟನೇ ಆರ್ಟಿಕಲ್ ನಮ್ಮ ಪ್ರಧಾನಮಂತ್ರಿ ಹುದ್ದೆ ಬಗ್ಗೆ ಹೇಳ್ತಂದರೆ 75ನೇ ವಿಧಿ, ಇದು ಗೊತ್ತಿರಲಿ. ಅದೇ ರೀತಿ ರಾಷ್ಟ್ರಪತಿ ಇದೆ. ರಾಷ್ಟ್ರಪತಿ ಬಗ್ಗೆ ಎಷ್ಟನೇ ವಿಧಿಯಪ್ಪ ಅಂದ್ರೆ 52ನೇ ವಿಧಿ. ರಾಷ್ಟ್ರಪತಿಯ ಹುದ್ದೆ ಬಗ್ಗೆ ಹೇಳ್ತದ, 52ನೇ ಇದೆ. 53ನೇ ವಿಧಿ ಏನು ಹೇಳ್ತದ? ಅಧಿಕಾರ ಅವಧಿ ಬಗ್ಗೆ ಹೇಳ್ತದ. 54 ಚುನಾವಣೆ, 55 ಚುನಾವಣೆ ವಿಧಾನ, 56 ಅಧಿಕಾರ ಅವಧಿ. ಇಷ್ಟು ಮಾಹಿತಿ ಗೊತ್ತಿರಲಿ. ಅದೇ ರೀತಿ 60ನೇದು ಏನಂತ ಪ್ರಮಾಣ ವಚನ, 61ನೇದು ಮಹಾಭಿಯೋಗ, 72ನೇದು ಇದು ವೆರಿ ಇಂಪಾರ್ಟೆಂಟ್, 72ನೇದೇನು ಕ್ಷಮಾದಾನ. ರಾಷ್ಟ್ರಪತಿಗೆ ಇರುವ ಅಧಿಕಾರ ಯಾವುದಪ್ಪ ಅಂದರೆ ಕ್ಷಮಾದಾನದ ಅಧಿಕಾರ. ಅದೇ ರೀತಿ 123 ಇಂಪಾರ್ಟೆಂಟ್, ಅದೊಂದು ಏನಪ್ಪ ಅಂದರೆ 123 ಸುಗ್ರೀವಾಜ್ಞೆ. ಓಕೆ, ಇದು ಮಾಹಿತಿ ಗೊತ್ತಿರಬೇಕು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 26. ಭಾರತೀಯ ಸ್ವತಂತ್ರ ಕಾಯ್ದೆಯ ಬ್ರಿಟಿಷ್ ದೊರೆಗಳಿಂದ ರಾಜಸಮ್ಮತಿಯನ್ನು ಯಾವಾಗ ಪಡೆಯಿತು ಅಂತಿದೆ. ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಆನ್ಸರು ಜುಲೈ 1947. ನೋಡಿ ಸ್ನೇಹಿತರೆ, ಜೂನ್ ಪ್ಲ್ಯಾನ್, ಲಾರ್ಡ್ ಮೌಂಟ್ ಬ್ಯಾಟನ್ ಜೂನ್ ಪ್ಲ್ಯಾನ್ ಅಂತ ಸೂತ್ರವನ್ನು ಘೋಷಣೆ ಮಾಡ್ತಾರೆ, ಅದು ಗೊತ್ತಿರಲಿ. ಭಾರತದ ಕೊನೆಯ ವೈಸರಾಯ್ ಯಾರಪ್ಪ ಅಂದರೆ ಅದು ಮೌಂಟ್ ಬ್ಯಾಟನ್, ಅದು ಗೊತ್ತಿರಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಸಂಖ್ಯೆ 27. ರಾಜ್ಯ ನೀತಿ ನಿರ್ದೇಶಕನ ತತ್ವಗಳು ಕೆಳಗಿನ ಯಾವ ಲೇಖನದಲ್ಲಿ ಸೇರಿಸಲಾಗಿದೆ ಅಂತ ಇದೆ ಕ್ವಶನ್. ಇದಕ್ಕೆ ಸರಿಯಾದ ಆನ್ಸರ್ ಸ್ನೇಹಿತರೆ 36 ಮತ್ತು 51. ಓಕೆ, ಇನ್ನು ರಾಜನೀತಿ ನಿರ್ದೇಶಕ ತತ್ವಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂದರೆ ಐರಿಷ್ ದೇಶದಿಂದ
ಅಡಾಪ್ಟ್ ಮಾಡಿಕೊಳ್ಳಲಾಗಿದೆ, ಇದು ಗೊತ್ತಿರಲಿ. ಅದೇ ರೀತಿ DPSP ಅನ್ನು ನಾವೆಲ್ ಫ್ಯೂಚರ್ ಎಂದು ಕರೆದವರು ಡಾಕ್ಟರ್ BR ಅಂಬೇಡ್ಕರ್, ಇದು ಗೊತ್ತಿರಲಿ, ಡಾಕ್ಟರ್ BR ಅಂಬೇಡ್ಕರ್. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 28 ನೋಡಿ. ಮತದಾನದ ಹಕ್ಕು ಚಲಾಯಿಸುವ ವಯಸ್ಸನ್ನು 21 ವರ್ಷದಿಂದ 18 ವರ್ಷಕ್ಕೆ ಯಾವ ತಿದ್ದುಪಡಿ ಕಾಯ್ದೆಯಿಂದ ಇಳಿಸಲಾಗಿದೆ ಎಂದಿದೆ. ಒಂದನೇದು 42ನೇ ತಿದ್ದುಪಡಿ, 44ನೇ ತಿದ್ದುಪಡಿ, 61ನೇ ತಿದ್ದುಪಡಿ, 72ನೇ ತಿದ್ದುಪಡಿ ಅಂತಿದೆ. ಇದಕ್ಕೆ ಸರಿಯಾದ ಆನ್ಸರ್ ಸ್ನೇಹಿತರೆ 61ನೇ ತಿದ್ದುಪಡಿ ಮೂಲಕ ಮತದಾನದ ವಯಸ್ಸನ್ನು 21ರಿಂದ 18 ವರ್ಷಕ್ಕೆ ಇಳಿಸಲಾಯಿತು ಅಂತಿದೆ. ನೋಡಿ ಸ್ನೇಹಿತರೆ, ಇಲ್ಲಿ ತಿದ್ದುಪಡಿಗಳು ವೆರಿ ಇಂಪಾರ್ಟೆಂಟ್ ಇದಾವೆ. ಅದನ್ನು ಸ್ವಲ್ಪ ಸ್ಲೋ ಆಗೋದ್ರಾಗೋದಕ್ಕೆ ಕ್ಲೀನಾಗಿ ನೋಡ್ಕೊಂಡು, ಯಾಕೆಂದರೆ ಮುಂದೆ ಬರೋ ಎಕ್ಸಾಮ್ದಾಗೋದು ತುಂಬ ಯೂಸ್ ಆಗ್ತದೆ. ನೋಡಿ 42ನೇ ತಿದ್ದುಪಡಿಯನ್ನು ಇದನ್ನು ಏನಂದರೆ ಇಂದಿರಾ ಸಂವಿಧಾನ ಎಂದು ಕರೀತಾರೆ. ಇದನ್ನು ನಾವು ಇಂದಿರಾ ಸಂವಿಧಾನ ಎಂದು ಕರಿತೀವಿ, ಓಕೆ, ಅಥವಾ ಮಿನಿ ಸಂವಿಧಾನ ಎಂದು ಸಹ ಕರಿತೀವಿ. ನೋಡಿ, ಈ 44ನೇ ತಿದ್ದುಪಡಿ ಮೂಲಕ ಎಷ್ಟನೇದ್ದು 42ನೇ ತಿದ್ದುಪಡಿ ಮೂಲಕ ಲೋಕಸಭೆಯ ಅಧಿಕಾರ ಅವಧಿಯನ್ನು 5 ವರ್ಷದಿಂದ 6 ವರ್ಷಕ್ಕೆ ಏರಿಕೆ ಮಾಡಲಾಯಿತು. 1 ಪಾಯಿಂಟ್ ಕ್ಲಿಯರ್ ಮಾಡಲಾಯಿತು. ಅದೇ ರೀತಿ ಪ್ರಸ್ತಾವನೆಗೆ ಜಾತ್ಯತೀತ, ಸಮಾಜವಾದಿ, ಭ್ರಾತೃತ್ವ ಎಂಬ ಪದಗಳನ್ನು ಸೇರಿಸಲಾಯಿತು ಪ್ರಸ್ತಾವನೆಗೆ, ಇದು 2ನೇ ಪಾಯಿಂಟು. ಅದೇ ರೀತಿ ಈ ಸಮಯದಲ್ಲಿ ಪ್ರಧಾನಿ ಯಾರಾಗಿರ್ತಾರಪ್ಪ ಅಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ, ಓಕೆ, ಇಂದಿರಾ ಗಾಂಧಿ, ಅದು 1 ಪಾಯಿಂಟ್ ಕ್ಲಿಯರ್ ಆಯಿತು. ಅದೇ ರೀತಿ ಅದನ್ನು ಏನು ಕರಿತೀವಿ, ಮಿನಿ ಸಂವಿಧಾನ ಅಂತ ಕರಿತೀವಿ. ಇವೆಲ್ಲ ತಿದ್ದುಪಡಿ ಯಾವ ವರ್ಷ ಆಗಿರುತ್ತಪ್ಪ ಅಂದರೆ 1976ರಲ್ಲಿ ಆಗಿರ್ತದೆ. ಇಷ್ಟು ಮಾಹಿತಿ ಕ್ಲಿಯರ್. ಎಷ್ಟು 42ನೇ ತಿದ್ದುಪಡಿ, ಇಷ್ಟು ಮಾಹಿತಿ ಆಯಿತು. ಇದು 42ನೇ ತಿದ್ದುಪಡಿ. ನೆಕ್ಸ್ಟು 44ನೇ ತಿದ್ದುಪಡಿ ಯಾವಾಗ ಆಗುತ್ತಪ್ಪ ಅಂದರೆ ಇದು 44ನೇ ತಿದ್ದುಪಡಿ 1978ರಲ್ಲಿ 44ನೇ ತಿದ್ದುಪಡಿ ಆಗ್ತದೆ. PM ಯಾರು ಇರ್ತಾರಪ್ಪ ಅಂದರೆ ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿ ಇರ್ತಾರೆ. ಪ್ರಥಮ ಕಾಂಗ್ರೆಸ್ಸೇತರ ಪ್ರಧಾನಿ. ಲೋಕಸಭೆಯ ಅಧಿಕಾರ ಅವಧಿಯನ್ನು ಇಲ್ಲೇ 6 ವರ್ಷದಿಂದ ಪುನಃ 5 ವರ್ಷಕ್ಕೆ ಕಡಿಮೆ ಮಾಡಲಾಗುತ್ತದೆ, ಇದು ಗೊತ್ತಿರಬೇಕು. ಅದೇ ರೀತಿ ಆಸ್ತಿ ಹಕ್ಕು ಒಂದು ಮೂಲಭೂತ ಹಕ್ಕಾಗಿರುತ್ತೆ. ಅದನ್ನು ಆಸ್ತಿ ಹಕ್ಕನ್ನು ತೆಗೆದುಹಾಕಿ ಅದನ್ನು ವಿಧಿ 301A ಅಡಿಯಲ್ಲಿ ಕಾನೂನಿನ ಹಕ್ಕಾಗಿ ಸೇರಿಸಲಾಗ್ತದೆ. ಇಷ್ಟು ಮಾಹಿತಿ ಗೊತ್ತಿರಲಿ. ಅದೇ ರೀತಿ 61ನೇ ತಿದ್ದುಪಡಿ ಆನ್ಸರ್, ಇದು ಯಾವ ವರ್ಷ ಮಾಡಿದಾರಪ್ಪ ಅಂದರೆ 1988ರಲ್ಲಿ ಬಿಲ್ ಪಾಸ್ ಆಗುತ್ತಾ, 1989ರಲ್ಲಿ ಜಾರಿಗೆ ಬರುತ್ತಾ. ಮತದಾನ ವಯಸ್ಸನ್ನು 21 ವರ್ಷದಿಂದ 18ಕ್ಕೆ ಇಳಿಕೆ ಮಾಡಲಾಯಿತು. ಇಷ್ಟು ಗೊತ್ತಿರಲಿ, ಓಕೆ. ನೆಕ್ಸ್ಟ್, ಸಂವಿಧಾನ ಸಭೆಯಲ್ಲಿ ವಸ್ತುನಿಷ್ಠ ನಿರ್ಣಯವನ್ನು ಯಾರು ಮಂಡಿಸಿದರು ಅಂದರೆ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಇನ್ ದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ವಾಸ್ ಮೂವ್ಡ್ ಬೈ ಅಂತಿದೆ. ಇಷ್ಟು ಕನ್ನಡದಾಗ ಅರ್ಥ ಆಗ್ಲಿಕ್ಕೆ ಇಷ್ಟು ಮಾಡ್ಬೇಕಂತ ನೋಡಿ. 1ನೇ ಆಪ್ಷನ್ನು ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಡಾಕ್ಟರ್ BR ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು, ಅಲ್ಲದೆ ಕೃಷ್ಣಸ್ವಾಮಿ ಅಯ್ಯರ್. ಇದಕ್ಕೆ ಸರಿಯಾದ ಆನ್ಸರ್ ಸ್ನೇಹಿತರೆ ಜವಾಹರ್ಲಾಲ್ ನೆಹರು ಅವರು. ನೋಡಿ, ದಯಗಳ ನಿರ್ಣಯ 1900 ಯಾವಾಗಪ್ಪ ಅಂದರೆ ಆ ದಯಗಳ ನಿರ್ಣಯ ಯಾವಾಗತ್ತಪ್ಪ ಅಂದರೆ ಅದು ಡಿಸೆಂಬರ್ 13 1946ರಲ್ಲಿ ಆಬ್ಜೆಕ್ಟಿವ್ ರೆಸಲ್ಯೂಷನನ್ನು ಜವಾಹರ್ಲಾಲ್ ನೆಹರು ಅವರು ಮಂಡಿಸಿದರು. ಇದು ಗೊತ್ತಿರಲಿ. ಅಂಗೀಕಾರ ಆಗಿದ್ದಾವಪ್ಪ ಅಂದರೆ ಜನವರಿ 22, 1947. ಇಷ್ಟು ಮಾಹಿತಿ ಗೊತ್ತಿರಲಿ. ನೆಕ್ಸ್ಟ್, ಸಂವಿಧಾನದ 371A ವಿಧಿಯು ಯಾವ ರಾಜ್ಯಕ್ಕೆ ವಿಶೇಷ ಅವಕಾಶವನ್ನು ಒದಗಿಸುತ್ತದೆ? ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಆನ್ಸರು ನಾಗಾಲ್ಯಾಂಡ್ ರಾಜ್ಯಕ್ಕೆ ಸಂಬಂಧಪಟ್ಟಿದೆ. ಹೀಗಾಗಿ ಇದ್ರ ಬಗ್ಗೆ ನಾವು ತಿಳ್ಕೊಬೇಕಾಗ್ತದೆ. ನೋಡಿ 370, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. 370 ಆರ್ಟಿಕಲ್ ಎದಕ್ಕೆ ಸಂಬಂಧಪಟ್ಟದ ಅಂದರೆ ಮಹಾರಾಷ್ಟ್ರ ರಾಜ್ಯಕ್ಕೆ ಸಂಬಂಧಪಟ್ಟದ. 370 JJI. ಅದೇ ರೀತಿ 371A ನಾಗಾಲ್ಯಾಂಡ್, ಇದು ಮಾಹಿತಿ. 371B ಆಸಾಂ. ಸಿ ಮಣಿಪುರ್. ಡಿ ಆಂಧ್ರ ಪ್ರದೇಶ್. ಇ ಅರುಣಾಚಲ ಪ್ರದೇಶ್, ಇದು ಆಂಧ್ರ ಪ್ರದೇಶ್.
ಮತ್ತು ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯ ಇಷ್ಟ. ಅದೇ ರೀತಿ ಎಫ್ ಇದೆ, ಎಫ್ ಅಂದರೆ ಸಿಕ್ಕಿಂ ಇಷ್ಟ. ಜಿ ಅಂದರೆ ಮಿಜೋರಾಂ. ನೆಕ್ಸ್ಟ್ ಎಚ್ ಅರುಣಾಚಲ ಪ್ರದೇಶ್, ಐ ಗೋವಾ. ಅದೇ ರೀತಿ ಜೆ ಕೆ ಕಲ್ಯಾಣ ಕರ್ನಾಟಕ. ಇಷ್ಟು ಮಾಹಿತಿ ಅಂದರೆ ನೆಕ್ಸ್ಟ್ ಯಾವ ಆ್ಯಂಗಲ್ ಕ್ವಶನ್ ಕೇಳಿದ್ರೆ ನಾವು ಆನ್ಸರ್ ಮಾಡ್ಬೋದು. ಗೌಪ್ಯತೆಯ ಹಕ್ಕನ್ನು ಯಾವ ಲೇಖನದಲ್ಲಿ ಇದೆ ಅಂತ ಇದೆ. ಒಂದನೇ ಆಪ್ಷನ್. ಇದಕ್ಕೆ ಸರಿಯಾದ ಆನ್ಸರ್ ಇದ್ದರೆ ಲೇಖನ ಆರ್ಟಿಕಲ್ 21 ಇದೆ. ಇಷ್ಟು ಮಾಹಿತಿ ಗೊತ್ತಿರಲಿ. ನೋಡಿ, ಇಲ್ಲಿ ಸಂಬಂಧಪಟ್ಟಂಥ ಸ್ವಲ್ಪ ಇವನ್ನ ಆರ್ಟಿಕಲ್ ಅಷ್ಟು ನೋಡ್ಕೋಬೇಕಪ್ಪ ಅಂದರೆ ವಾಕ್ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟದ್ದು 19 ವಾಕ್ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಅಪರಾಧಿ ಸ್ವಾತಂತ್ರ್ಯ, 6 ಸೂತ್ರಗಳಿವೆ ಇದರಲ್ಲಿ. ಅವು ಸಂಬಂಧಪಟ್ಟಂಥ ಮಾಹಿತಿ ಒಂದು ಸಲ ನೋಡ್ಕೊಂಡ್ಬಿಟ್ರೆ ನಮಗೆ ತುಂಬ ಯೂಸ್ ಆಗುತ್ತೆ. ಆರ್ಟಿಕಲ್ 19 ಕ್ಲಾಸ್ 1ರಲ್ಲಿ 6 ಬರ್ತವೆ. ಒಂದನೇದ್ದು ಏನಪ್ಪ ಅಂದರೆ ವಾಕ್ ಸ್ವಾತಂತ್ರ್ಯ, ಎರಡನೇದ್ದು ಸಂಘ ಸ್ಥಾಪಿಸುವ ಸ್ವಾತಂತ್ರ್ಯ. ಒಂದು 6 ಸ್ವಾತಂತ್ರ್ಯದ ಅವನ್ನ ಕರೆಕ್ಟಾಗಿ ನೋಡ್ಕೋಬೇಕು. ನೋಡಿ, ನೆಕ್ಸ್ಟು ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರವು ಯಾವ ವ್ಯಾಪ್ತಿಯಲ್ಲಿ ಒಳಗೊಂಡಿದೆ. ಹಿಂದ್ಗಡೆ ಆಲ್ರೆಡಿ ಕ್ವಶನ್ ಆಗಿದೆ ಇದು. ಇದಕ್ಕೆ ಸರಿಯಾದ ಆನ್ಸರ್ ಸ್ನೇಹಿತರೆ ಆರ್ಟಿಕಲ್ 130 131. ನೋಡಿ, 129 ಏನು ಹೇಳ್ತಪ್ಪ ಅಂದರೆ ದಾಖಲೆಯ ನ್ಯಾಯಾಲಯ ಅಂತ ಹೇಳ್ತದೆ. ಸುಪ್ರೀಂ ಕೋರ್ಟ್ನ ದಾಖಲೆಯ ನ್ಯಾಯಾಲಯ ಬಗ್ಗೆ ಹೇಳ್ತದೆ. ಓಕೆ, ನೆಕ್ಸ್ಟ್. ಭಾರತೀಯ ಸ್ವಾತಂತ್ರ್ಯ ಹೋರಾಟ ಸಮಯದಲ್ಲಿ ಈ ಕೆಳಗಿನ ಯಾರು ಪ್ರೀ ಇಂಡಿಯನ್ ಲೀಜನ್ ಎಂಬ ಸೊಸೈಟಿಯನ್ನು ಸ್ಥಾಪಿಸಿದರು. ಇದಕ್ಕೆ ಸರಿಯಾದ ಆನ್ಸರ್ ಸ್ನೇಹಿತರೆ ಸುಭಾಷ್ ಚಂದ್ರ ಬೋಸ್ ಅನ್ನೋದು ಸರಿಯಾದ ಆನ್ಸರ್ ಆಗ್ತದೆ. ಓಕೆ, ನೋಡಿ, ಫಸ್ಟ್ನೇ ಆಪ್ಷನ್ ಇದೆ ಲಾಲ್ ಹರಿದಯಾಳ್ ಇದೆ. ಲಾಲ್ ಹರಿದಯಾಳ್ ಏನಪ್ಪ ಅಂದರೆ ಗದರ್ ಪಾರ್ಟಿ, ಗದರ್ ಪಕ್ಷ. ಓಕೆ, ಗದರ್ ಪಕ್ಷ ಸ್ಥಾಪನೆ ಆಗಿದ್ದು 1913ರಲ್ಲಿ. ಎಲ್ಲಿಪ್ಪ ಅಂದರೆ ಕೇಂದ್ರ ಸರಿ ಸ್ಯಾನ್ ಫ್ರಾನ್ಸಿಸ್ಕೋ. ಇಷ್ಟು ಮಾಹಿತಿ ಇರಲಿ. ಅದೇ ರೀತಿ ರಾಸ್ ಬಿಹಾರ್ ಬೋಸ್ ಇದೆ. ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋಣ. ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಇದನ್ನು ಸ್ಥಾಪಕರು ಇವರು. ಯಾವಾಗಂದರೆ 1912ರಲ್ಲಿ. ಓಕೆ, ಇದು ಮಾಹಿತಿ ಗೊತ್ತಿರಲಿ. ಮళ్ళీ ಇವರು ರಾಸ್ ಬಿಹಾರಿ ಬೋಸ್ ಅವರು ದೆಹಲಿ ಪಿತೂರಿ ಕೇಸ್ನಲ್ಲಿ ಇರ್ತಾರೆ, ಅದು ಗೊತ್ತಿರಲಿ. ನೆಕ್ಸ್ಟು ಸುಭಾಷ್ ಚಂದ್ರ ಬೋಸ್ ಇದೆ. ಆನ್ಸರ್ ಅದೇ ಸುಭಾಷ್ ಚಂದ್ರ ಬೋಸ್ ಫಾರ್ವರ್ಡ್ ಬ್ಲ್ಯಾಕ್ ಪಕ್ಷವನ್ನು 1934ರಲ್ಲಿ ಸ್ಥಾಪನೆ ಮಾಡ್ತಾರೆ, ಇದು ಗೊತ್ತಿರಲಿ. ಅದೇ ರೀತಿ 1938ರಲ್ಲಿ ಹರಿಪುರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸುತ್ತಾರೆ. ಅದೇ ರೀತಿ 1939ರಲ್ಲಿ ತ್ರಿಪುರಾ ಕಾಂಗ್ರೆಸ್ ಅಧ್ಯಕ್ಷ ಸಮಯದಲ್ಲಿ ರಾಜೀನಾಮೆ ನೀಡ್ತಾರೆ. ಇದು ಮಾಹಿತಿ ಇಷ್ಟು ಗೊತ್ತಿರಲಿ. ಅದೇ ರೀತಿ ವಿ ಡಿ ಸಾವರ್ಕರ್. ನೋಡಿ, 1857ರ ಭಾರತ ಸ್ವಾತಂತ್ರ್ಯ ಹೋರಾಟ ಎಂಬ ಕೃತಿಯನ್ನು ಬರೀತಾರೆ. 1857 ಸಿಪಾಯಿದಂಗೆ ಇದೆಲ್ಲ ಆ ಕೃತಿಯನ್ನು ಬರೀತಾರೆ. ಅಭಿನವ ಭಾರತ ಸೊಸೈಟಿ ಸದಸ್ಯರಾದ ಇವರು ಸ್ಥಾಪಕರು. ಅವರು ಸ್ಥಾಪಿಸ್ತಾರೆ. ಕೃತಿ ಹೂ ಆರ್ ಹಿಂದೂ ಯಾರು ಅಂತ ಕ್ವಶನ್ ಬುಕ್ಸಲ್ಲಿ ಇವರ ಬರೆದಿರ್ತಾರೆ. ಸಂವಿಧಾನದ ಯಾವ ಪರಿಚಯದಲ್ಲಿ ಗ್ರಾಮ ಸಭೆಗೆ ಒದಗಿಸಲಾಗಿದೆ ಅಂತಿದೆ. ಇದಕ್ಕೆ ಸರಿಯಾದ ಆನ್ಸರು ಆರ್ಟಿಕಲ್ 243A ಅನ್ನೋದು ಸರಿಯಾಗ್ತದೆ. ಇದು ಏನಪ್ಪ ಅಂದರೆ 243A ಅಂದರೆ ಗ್ರಾಮ ಸಭೆ. ಓಕೆ, ಗ್ರಾಮ ಸಭೆ. 243B ಪಂಚಾಯಿತಿ ರಚನೆ. ಓಕೆ, ಪಂಚಾಯಿತಿಗಳ ಸಂರಚನೆ. ಸಿ. 243D ಅಂದರೆ ಪಂಚಾಯತ್ ಮೀಸಲಾತಿ. ಇಷ್ಟು ಮಾಹಿತಿ ಗೊತ್ತಿರಲಿ. ಅದೇ ರೀತಿ 243E ಅಂದರೆ 243E ಅವಧಿ, ಪಂಚಾಯಿತಿ ಅವಧಿ ಬಗ್ಗೆ ಹೇಳ್ತದೆ. 243I ಹಣಕಾಸು ಆಯೋಗ. 243K ಚುನಾವಣೆ. ಓಕೆ, ಪಂಚಾಯತ್ ಇಲ್ಲದೇ ಇರುವ ರಾಜ್ಯಗಳು ಅದು ನೋಡ್ಕೋಬೇಕು. ಯಾವ ರಾಜ್ಯಗಿಲ್ಲಪ್ಪ ಅಂದರೆ ನಾಗಾಲ್ಯಾಂಡ್, ಮೇಘಾಲಯ, ಮಿಜೋರಾಂ. ಈ ರಾಜ್ಯದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಇಲ್ಲ, ಇಷ್ಟು ಗೊತ್ತಿರಬೇಕು. ಓಕೆ, ನೆಕ್ಸ್ಟ್. ಸರ್ದಾರ್ ಪಟೇಲ್ರವರ ಅಧ್ಯಕ್ಷತೆಯಲ್ಲಿ 1930ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕರಾಚಿ ಅಧಿವೇಶನಕ್ಕಾಗಿ ಮೂಲಭೂತ ಹಕ್ಕುಗಳು ಮತ್ತು ಆರ್ಥಿಕ ಕಾರ್ಯಕ್ರಮ ಕುರಿತ ನಿರ್ಣಯವನ್ನು ಯಾರು ರಚಿಸಿದರು ಅಂತಿದೆ. ಎಷ್ಟನೇದು 35. ಇದಕ್ಕೆ ಸರಿಯಾದ ಆನ್ಸರ್ ಸ್ನೇಹಿತರೆ
ಪಂಡಿತ್ ಜವಾಹರ್ಲಾಲ್ ನೆಹರು ಅನ್ನೋದು ಸರಿಯಾದ ಆನ್ಸರ್ ಆಗ್ತದೆ. ಓಕೆ ನೋಡಿ, 1924ರಲ್ಲಿ ಒಂದನೇ ಆಪ್ಷನ್ನು 1924ರಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಎಷ್ಟನೇ ಅಧಿವೇಶನ ಅಂದರೆ 39ನೇ ಅಧಿವೇಶನ ಅಧ್ಯಕ್ಷತೆಯನ್ನು ವಹಿಸಿದ ಒಂದೇ ಬಾರಿ ವಹಿಸಿದ ಅದು ಮಹಾತ್ಮ ಗಾಂಧೀಜಿಯವರಲ್ಲಿ ಬೆಳಗಾವಿಯಲ್ಲಿ ನಡೆದಿರ್ತದೆ. ಓಕೆ, ಅದು ಸ್ವಲ್ಪ ಮಾಹಿತಿ ಗೊತ್ತಿರಲಿ. ಓಕೆ ಓಕೆ ಇಷ್ಟ ಆಗಲಿ. ಅದು 2024ಕ್ಕೆ ಶತಮಾನೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ. ಹೀಗಾಗಿ ಇದು ಕ್ವಶನ್ ಭಾರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಥರ ನಾವು ಹೊಸ ಹೊಸ ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕು. ಓಕೆ, ಅದೇ ರೀತಿ ಪಂಡಿತ್ ಜವಾಹರ್ಲಾಲ್ ನೆಹರು INCಯ 6 ಬಾರಿ ಅಧ್ಯಕ್ಷರಾಗಿರ್ತಾರೆ. INCಯ 6 ಬಾರಿ ಅಧ್ಯಕ್ಷರಾಗಿರ್ತಾರೆ. ಇಷ್ಟು ಗೊತ್ತಿರಲಿ. ಇದು ರಾಜೇಂದ್ರ ಪ್ರಸಾದ್ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಇಂದಿನ ಕ್ಲಾಸ್ನಲ್ಲಿ ಇಂದಿನ ಹೇಳಿದ್ದೇನೆ. ಓಕೆ, ನೆಕ್ಸ್ಟ್, ಈ ಕೆಳಗಿನ ಚಳವಳಿಗಳಲ್ಲಿ ಯಾವುದರ ಕಾರಣ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ವಿಭಜನೆಯಾಗಿ ಮಂದಗಾಮಿ ಮತ್ತು ಉಗ್ರಗಾಮಿಗಳು ಎಂಬ ಹೊರಹೊಮ್ಮುವಿಕೆ ಕಾರಣವಾಯಿತಿದೆ? ಸರಿಯಾದ ಆಪ್ಷನ್ ನೋಡಿ ಸ್ನೇಹಿತರಾಗಿದೆ. ಸ್ವದೇಶಿ ಮೂವ್ಮೆಂಟು, ಭಾರತ ಬಿಟ್ಟು ತೊಲಗಿ ಚಳವಳಿ, ಅಸಹಕಾರ ಚಳವಳಿ, ನಾಗರಿಕ ಅಸಹಕಾರ ಚಳವಳಿ ಇದೆ. ಇದಕ್ಕೆ ಸರಿಯಾದ ಆನ್ಸರ್ ಸ್ನೇಹಿತರೆ ಸ್ವದೇಶಿ ಚಳವಳಿ. ಯಾವ ವರ್ಷಪ್ಪ ಅಂದರೆ 1905ರಲ್ಲಿ. ಇಷ್ಟು ಮಾಹಿತಿ ಇರಲಿ. ಅದೇ ರೀತಿ ಸೂರತ್ ಒಡಕು ಯಾವಪ್ಪ? ಸೂರತ್ ಒಡಕು 1907ರಲ್ಲಿ. ಇಷ್ಟೊಂದು ಸ್ವಲ್ಪ ಎಕ್ಸ್ಟ್ರಾ ಮಾಹಿತಿ ಇರಲಿ. ಭಾರತ ಬಿಟ್ಟು ತೊಲಗಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂದರೆ 1942 ಆಗಸ್ಟ್ 8. ಇದು ಮಾಹಿತಿ. ಅಸಹಕಾರ ಚಳವಳಿ 1920 ಆಗಸ್ಟ್ 1, 1920. ನಾಗರಿಕ ಅಸಹಕಾರ ಚಳವಳಿ 1930 ಮಾರ್ಚ್ 12 ಟು ಏಪ್ರಿಲ್ 6. ಓಕೆ, ಇಷ್ಟು. ರೌಲತ್ ಕಾಯ್ದೆ ಜಾರಿಯಾದಾಗ ಭಾರತ ವೈಸರಾಯ್ ಯಾರಾಗಿದ್ದರು? 37. ಇದಕ್ಕೆ ಸರಿಯಾದ ಆನ್ಸರು ಲಾರ್ಡ್ ಚೆಲ್ಮ್ಸ್ಫರ್ಡ್. ಇದು ಮಾಹಿತಿ ಇರಲಿ. ನೋಡಿ, ರೌಲತ್ ಕಾಯ್ದೆ ಜಾರಿಗೆ ಬಂದಿದ್ದು ಯಾವಪ್ಪ ಅಂದರೆ 1919 ಫೆಬ್ರವರಿ 1. ನೋಡಿ, ಜಲಿಯನ್ ವಾಲಾಬಾಗ್ ಘಟನೆ ಯಾವಾಗಪ್ಪ ಅಂದರೆ ಅದು 1919ರಲ್ಲಿ ಜಲಿಯನ್ ವಾಲಾಬಾಗ್ ಘಟನೆ ಏಪ್ರಿಲ್ 13ರಲ್ಲಿ ನಡೀತದೆ. ಅದು ಚೆಲ್ಮ್ಸ್ಫರ್ಡ್ ಕಾಲದಲ್ಲಿ ನಡೀತದೆ. ಅದೇ ರೀತಿ ಗಾಂಧಿ ಇರ್ವಿನ್ ಒಪ್ಪಂದ ಯಾವ ವರ್ಷಪ್ಪ ಅಂದ್ರೆ ಅದು ಗಾಂಧಿ ಇರ್ವಿನ್ ಒಪ್ಪಂದ 1931ರಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ ಆಗ್ತದೆ. ಓಕೆ, ಅದೇ ರೀತಿ ಸಿಮ್ಲಾ ಸಮ್ಮೇಳನ 2 ಲಾರ್ಡ್ ವೆವೆಲ್ನ ಕಾಲಾವಧಿಯಲ್ಲಿ 1945ರಲ್ಲಿ ಶಿಮ್ಲಾ ಸಮ್ಮೇಳನ ನಡೀತದೆ. ಇಷ್ಟು ಮಾಹಿತಿ ಇರಲಿ. ನೆಕ್ಸ್ಟ್, ಕೆಳಗಿನವರಲ್ಲಿ ಯಾರು ಕೆಂಪುಕೋಟೆ ವಿಚಾರಣೆಯ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆಯ ಕೈದಿಗಳನ್ನು ರಕ್ಷಿಸಿದರು? 38ನೇದು. ಇದಕ್ಕೆ ಸರಿಯಾದ ಆನ್ಸರ್ ಸ್ನೇಹಿತರೆ ಕೈಲಾಶ್ ನಾಥ್ ಕುಡ್ಜು. ಇದು ಸರಿಯಾದ ಆನ್ಸರ್. ಓಕೆ, ನೋಡಿ, ಇಲ್ಲಿ ಸಂಬಂಧಪಟ್ಟ ಆಪ್ಷನ್ ಬಿಡಿಸ್ಬೇಕಪ್ಪ ಅಂದರೆ ಏನೇನು ಬಿಡಿಸ್ಬೇಕಪ್ಪ ಅಂದರೆ ಸುಚಿತಾ ಕೃಪಲಾನಿ ಅವರು ಸ್ವತಂತ್ರ ಭಾರತದ INC ಅಧ್ಯಕ್ಷರ ಭಾರತ ಮೊದಲ ಮಹಿಳೆ ಸುಚಿತಾ ಕೃಪಲಾನಿದು. ಇಷ್ಟು ಮಾಹಿತಿ ಇರಲಿ. ಅದೇ ರೀತಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಇದೆ. ಇವರು ಏನಪ್ಪ ಅಂದರೆ ಭಾರತೀಯ ಜನಸಂಘ, ಈಗೇನು BJP ಪಕ್ಷ ಇದೆಲ್ಲ, ಮೇನ್ ಆದ ಸ್ಥಾಪಕ ಯಾರಪ್ಪ ಅಂದರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ. ಮತ್ತು 370 ವಿಧಿ ಜಮ್ಮು ಕಾಶ್ಮೀರ ಸಂಬಂಧಪಟ್ಟಂತೆ ಅದನ್ನು ವಿರೋಧಿಸಿದ ಪ್ರಥಮ ವ್ಯಕ್ತಿಯವರು. ಓಕೆ, ಇಷ್ಟು ಮಾಹಿತಿ ಇರಲಿ. ಮತ್ತು ಜವಾಹರ್ಲಾಲ್ ನೆಹರೂರವರು ಕೊನೆಯದಾಗಿ ವಕೀಲಿಕೆ ವೃತ್ತಿ ಕೋರ್ಟ್ ಹಾಕಿ ವಕೀಲಿಕೆ ವೃತ್ತಿ ನ್ಯಾಯಾಲಯಕ್ಕೆ ಪ್ರವೇಶಿಸಿದ ಯಾವ ಕೇಸ್ನಾಗಪ್ಪ ಅಂದರೆ ಇದೇ ಭಾರತೀಯ ರಾಷ್ಟ್ರೀಯ ಸೇನೆಯ ಕೈದಿಗಳನ್ನು ರಕ್ಷಿಸುವ ಸಲುವಾಗಿ ಇವರು ಜವಾಹರ್ಲಾಲ್ ನೆಹರು ಅವರು ಪ್ರಥಮ ಬಾರಿ ಲಾಸ್ಟ್ ಟೈಮ್ ಅದು ವಕೀಲ ವೃತ್ತಿಯನ್ನು ಮಾಡಿರ್ತಂಥ ಮಾಹಿತಿ ಇರಲಿ. 39 ಕೆಳಗಿನ ಯಾವ ಸಂಸ್ಥೆಗಳನ್ನು ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರು ಸ್ಥಾಪಿಸಿದ್ರಂತಿದೆ? ಇವೆಲ್ಲ ಮೇಲಿನ ಎಲ್ಲಗಳನ್ನು ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರು ಸ್ಥಾಪಿಸಿರ್ತಾರೆ. ಅದು ಕರೆಕ್ಟ್ ಆಗ್ತದೆ. ಓಕೆ, ನೆಕ್ಸ್ಟ್, ಭಾರತೀಯ ಸ್ವತಂತ್ರ ಹೋರಾಟದ ಉಲ್ಲೇಖದಲ್ಲಿ ಉಷಾ ಮೆಹ್ತಾ ಯಾವುದಕ್ಕೆ ಪ್ರಸಿದ್ಧರಾಗಿದ್ದಾರೆ ಅಂತ ಇದೆ. ಇದಕ್ಕೆ ಸರಿಯಾದ ಆನ್ಸರ್ ಸ್ನೇಹಿತರೆ ಕ್ವಿಟ್ ಇಂಡಿಯಾ ಚಳವಳಿಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರಸ ವಿಡಿಯೋವನ್ನು ನಡೆಸಿದ್ದರು ಅಂತಿದೆ. ನೋಡಿ, 2ನೇ ದುಂಡು ಮೇಜು ಸಮಾವೇಶ ನಡೆದಿದ್ದು 1931 ಡಿಸೆಂಬರ್ ತಿಂಗಳಲ್ಲಿ ನಡೀತದೆ. ಓಕೆ, ಪಂಡಿತ್ ಮಧ್ಯಂತರ ಸರ್ಕಾರ ಇಲ್ಲಿ ಡಿ ಆಪ್ಷನ್. ಮಧ್ಯಂತರ ಸರ್ಕಾರ ರಚನೆ ಆಗಿದ್ದು ಯಾವಪ್ಪ ಅಂದರೆ 1946ರಲ್ಲಿ. ಓಕೆ, ಇಷ್ಟು ಮಾಹಿತಿ ಇರಲಿ. ಕೆಳಗಿನ ಯಾರನ್ನು ಕರ್ನಾಟಕದ ಖಾದಿ ಭಗೀರಥ ಎಂದು ಕರೆಯುತ್ತಾರೆ ಅಂತಿದೆ. ನೋಡಿ, ಇದಕ್ಕೆ ಸರಿಯಾದ ಆನ್ಸರು ಗಂಗಾಧರ್ ರಾವ್ ಬಾಲಕೃಷ್ಣ ದೇಶಪಾಂಡೆ. ಇದಕ್ಕೆ ಸರಿಯಾದ ಆನ್ಸರ್. ನೋಡಿ, NS ಹರ್ಡೇಕರ್ ಐತಿದಲ್ಲ,
ಇವರು ಏನಪ್ಪ ಅಂದರೆ ಭಾರತೀಯ ಸೇನಾದಳದ ಸ್ಥಾಪಕರು. ಭಾರತೀಯ ಸೇವಾದಳದ ಸ್ಥಾಪಕರು. ಇಷ್ಟು ಮಾಹಿತಿ ಇರಲಿ. ಅದೇ ರೀತಿ ಗಂಗಾಧರ ದೇಶಪಾಂಡೆ ಕರ್ನಾಟಕದ ಕೇಸರಿ ಅಂತ ಕರೀತಾರೆ. ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡದಾಗ ಏನಿದೆಯಲ್ಲ ಅದು ಸ್ಥಾಪಕರು. ಇಷ್ಟು. ಪ್ರಶ್ನೆ ಸಂಖ್ಯೆ 42. ಪ್ರಸಿದ್ಧ ಸ್ವತಂತ್ರ ಹೋರಾಟಗಾರ್ತಿ ಬಳ್ಳಾರಿ ಸಿದ್ದಮ್ಮ ಯಾವ ತಾಲೂಕಿಗೆ ಸಂಬಂಧಪಟ್ಟಿದ್ದು? ಶಿಗ್ಗಾವಿ. ಶಿಗ್ಗಾವಿ ಯಾವ ಜಿಲ್ಲೆದ ಬರ್ತಪ್ಪ ಅಂದರೆ ಹಾವೇರಿ ಜಿಲ್ಲೆದ ಬರ್ತದೆ. ನೆಕ್ಸ್ಟ್ ಸಂಖ್ಯೆ 43. ಅಕ್ಟೋಬರ್ 1824ರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮಳ ಪಡೆಗಳ ಯಾವ ಬ್ರಿಟಿಷ್ ಕಲೆಕ್ಟರ್ನ ಕೊಂದರು ಅಂತಿದೆ? ಸೆಂಟ್ ಜಾನ್ ಟ್ಯಾಕ್ರೆ. ಇದಕ್ಕೆ ಸರಿಯಾದ ಆನ್ಸರು. ಅದೇ ರೀತಿ ಪ್ರಶ್ನೆ ಸಂಖ್ಯೆ 44 ನೋಡಿ. ಕೆಳಗಿನ ವೈಸರಾಯಗಳಲ್ಲಿ 1878ರಲ್ಲಿ ದೇಶೀಯ ಪತ್ರಿಕಾ ಕಾಯ್ದೆ ರದ್ದುಗೊಳಿಸಿದವರು ಯಾರಂತಿದೆ? ಒಂದನೇದು ಲಾರ್ಡ್ ಲಿಟ್ಟನ್, ಲಾರ್ಡ್ ಡಪ್ರಿನ್, ಲಾರ್ಡ್ ರಿಪ್ಪನ್, ಲಾರ್ಡ್ ಕರ್ಜನ್. ಸ್ನೇಹಿತರೆ, ಇದಕ್ಕೆ ಸರಿಯಾದ ಆನ್ಸರ್ 44ನೇದಕ್ಕೆ ಲಾರ್ಡ್ ಡಪ್ರಿನ್ ಸರಿಯಾದ ಆನ್ಸರ್ ಆಗ್ತದೆ. ಓಕೆ, ಇಲ್ಲಿ ಫಸ್ಟು ಜಾರಿಗೆ ತಂದರೆ ಯಾರು ನೋಡ್ಕೋಬೇಕು? ಈ ಕಾಯ್ದೆನ ಜಾರಿಗೆ ತಂದರೆ ಯಾರಪ್ಪ ಅಂದರೆ 1876ರಲ್ಲಿ ಲಾರ್ಡ್ ಲಿಂಟನ್ ದೇಶೀಯ ಪತ್ರಿಕಾ ಕಾಯ್ದೆಯನ್ನು ರದ್ದು ಮಾಡ್ತಾನೆ. ಯಾರು? ಲಾರ್ಡ್ ಲಿಂಟನ್. ಇದನ್ನು ರದ್ದು ಮಾಡಿದ್ರೆ ಯಾರಪ್ಪ ಅಂದರೆ ಲಾರ್ಡ್ ರಿಪ್ಪನ್. ಇಷ್ಟು ಮಾಹಿತಿ ಒಂದು ಸ್ವಲ್ಪ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್ನೇ ನಮಗೆ ಮಾಹಿತಿ ಸಿಗ್ತದೆ. ಓಕೆ, ಹಾಗಾಗಿ ಲಾರ್ಡ್ ಡಪ್ರಿನ್ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಬೇಕಾಗ್ತದೆ. ನೋಡಿ, ಇವರ ಕಾಲದಲ್ಲಿ 3ನೇ ಆಂಗ್ಲೋ ಬರ್ಮಾ ಯುದ್ಧ ನಡೀತದ. ಅದು ಗೊತ್ತಿರಲಿ. ಅದೇ ರೀತಿ ಲಾರ್ಡ್ ಡಪ್ರಿನ್ ಕಾಲಾವಧಿಯಲ್ಲಿ 1885ರಲ್ಲಿ INC ಸ್ಥಾಪನೆ ಆಗ್ತದೆ. ಅದು ಗೊತ್ತಿರಲಿ. ಇದು ಆಲ್ರೆಡಿ ಕ್ವಶನ್ ಆಗಿದೆ. ಸ್ಥಾಪನೆಗೊಳಿಸೋದು ಅವ್ರ ವಯಸ್ಸರಾಗಿ ಇರ್ತಾರೆ. ಇದು ಆಗಿದೆ. ನೆಕ್ಸ್ಟ್ ಲಾರ್ಡ್ ಡಪ್ರಿನ್ ಆಯ್ತಾ. ಲಾರ್ಡ್ ರಿಪ್ಪನ್ ಇದೆಯಲ್ಲ, ಇವರನ್ನು ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತ ಹೇಳ್ತಾರೆ. ಫಾದರ್ ಆಫ್ ಲೋಕಲ್ ಗೌರ್ಮೆಂಟ್. ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತ ಸಹ ಕರೀತಾರೆ. ಇವ್ರ ಬಗ್ಗೆ ಸಂಬಂಧಪಟ್ಟಂಥ ಹೆಚ್ಚಿನ ಮಾಹಿತಿ ಏನಪ್ಪ ಅಂದರೆ ಭಾರತೀಯ ಪರೋಪಕಾರಿ ವೈಸರಾಯ್ ಅಂತ ಕರಿತಾರೆ ಇವ್ರನ್ನ. ಅದೇ ರೀತಿ ಸ್ಥಳೀಯ ಸರ್ಕಾರಗಳ ಪಿತಾಮಹ ಇಲ್ಬರ್ಟ್ ಪಿಲ್ ಮೊದಲ ಕಾರ್ಮಿಕ ಕಾಯ್ದೆ ಇವ್ರ ಕಾಲದಲ್ಲಿ ಜಾರಿಗೆ ಬರ್ತದ. ಇಷ್ಟು ಮಾಹಿತಿ ಇರಲಿ. ನೆಕ್ಸ್ಟ್ ಇದೆ ಲಾರ್ಡ್ ಕರ್ಜನ್ ಇದೆ ನೋಡಿ. ಲಾರ್ಡ್ ಕರ್ಜನ್ ಕಾಲಾವಧಿಯಲ್ಲಿ ಪ್ರಾಕ್ತನ ಶಾಸ್ತ್ರ ಇಲಾಖೆ ಸ್ಥಾಪನೆ ಆಗ್ತದೆ. ಅದು 1904ರಲ್ಲಿ. ಓಕೆ, ಇಷ್ಟು ಮಾಹಿತಿ ಇರಲಿ. ಅದೇ ರೀತಿ ಇವ್ರ ಕಾಲದಲ್ಲಿ ಭಾರತೀಯ ಯೂನಿವರ್ಸಿಟಿ ಕಾಯ್ದೆ, ಲಾರ್ಡ್ ಕರ್ಜನ್ ಕಾಲದಲ್ಲಿ ಭಾರತೀಯ ಯೂನಿವರ್ಸಿಟಿ ಕಾಯ್ದೆ ಜಾರಿಗೆ ಬರ್ತದೆ. ಅದೇ ರೀತಿ 1905ರಲ್ಲಿ ಬಂಗಾಳ ವಿಭಜನೆ ಮಾಡಲಾಗ್ತದೆ. 1905ರಲ್ಲಿ ವಿಭಜನೆ ಮಾಡ್ತದೆ. 1911ರಲ್ಲಿ ಅದನ್ನು ಪುನಃ ರದ್ದು ಮಾಡಲಾಗ್ತದೆ. ಇಷ್ಟು ಮಾಹಿತಿ ಇರಲಿ. ನೆಕ್ಸ್ಟ್, ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಅನ್ನು ಯಾರು ಸ್ಥಾಪಿಸಿದರು ಅಂತಿದೆ? 45ನೇದಕ್ಕೆ ಸರಿಯಾದ ಆನ್ಸರು ಸುಭಾಷ್ ಚಂದ್ರ ಬೋಸು. 1939ರಲ್ಲಿ ಸುಭಾಷ್ ಚಂದ್ರ ಬೋಸರು ಸ್ಥಾಪನೆ ಮಾಡಿದ್ದಾರೆ. ಓಕೆ, ಮೋತಿಲಾಲ್ ನೆಹರು ವರದಿ 1929. ಇಷ್ಟು ಮಾಹಿತಿ ಇರಲಿ. ಅದೇ ರೀತಿ ಕೇಶವ್ ಬಲಿರಾಮ್ ಹೆಡ್ಗೇರಾವ್ ಅಂತ ಇದೆ. ಇವರು ಇದಕ್ಕೆ ಸಂಬಂಧಪ್ಪ ಅಂದರೆ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಥಾಪಕರು. ಇದು ಮಾಹಿತಿ ಇರಲಿ. ಯಾವಾಗಪ್ಪ ಅಂದರೆ 1920ರಲ್ಲಿ ಸ್ಥಾಪನೆ ಆಗ್ತದೆ. ಓಕೆ, ನೆಕ್ಸ್ಟ್ ನೋಡಿ 46ನೇದಕ್ಕೆ ಸರಿಯಾದ ಆನ್ಸರು 15. ನೆಕ್ಸ್ಟ್, ಈಚಲು ಮರದ ಚಳವಳಿ 20 ಟ್ರೀ ಮೂವ್ಮೆಂಟ್ ಕೇಂದ್ರ ಬಿಂದು ಯಾವುದು ಅಂತಿದೆ? ಇದಕ್ಕೆ ಸರಿಯಾದ ಆನ್ಸರ್ ಸ್ನೇಹಿತರೆ ತುರುವನೂರು, ಚಿತ್ರದುರ್ಗ. ಇಷ್ಟು ಮಾಹಿತಿ ಇರಲಿ. ಇಂದು ಸೋಮವಾರ 61 ದಿನಗಳ ಯಾವ ದಿನ ಬರುತ್ತದೆ? ಇದಕ್ಕೆ ಸರಿಯಾದ ಆನ್ಸರ್ ಸ್ನೇಹಿತರೆ ಶನಿವಾರ. ಓಕೆ, 49ಕ್ಕೆ ಸರಿಯಾದ ಆನ್ಸರ್ 700 ಸುಲಭಗಳು. 50ನೇದಕ್ಕೆ ಔನ್ಸ್. ಯಾಕಪ್ಪ ಅಂದರೆ ಇವೆಲ್ಲ ಸೆಂಟಿಮೀಟರ್ ಅಳತೆ ಇದೆ, ಇದು ತೂಕ ಇದೆ. ಓಕೆ, 51ನೇದು ಯಾವುದಪ್ಪ ಗೊತ್ತಪ್ಪ? 51ನೇದಕ್ಕೆ ಯಾವ್ದು ಕರೆಕ್ಟ್ ಆಗ್ತದಪ್ಪ ಅಂದರೆ 3. ನೆಕ್ಸ್ಟ್, 54ಕ್ಕೆ ಯಾವ್ದು ಕರೆಕ್ಟ್ ಆಗತ್ತಪ್ಪ? 16. ಓಕೆ, 55ಕ್ಕೆ ಬಿ. 56ನೇದಕ್ಕೆ 4
5.4. ಅರ್ಥಶಾಸ್ತ್ರದಲ್ಲಿ GDP ಎಂದರೆ ಏನಂತಿದೆ, ಅದಕ್ಕೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಯಾವುದು ಬಿ ಕರೆಕ್ಟ್ ಆಗ್ತದೆ. ಇಷ್ಟು ಮಾಹಿತಿ. ಎಷ್ಟು ಮಹಾರತ್ನ ಕಂಪನಿಗಳಿವೆ ಅಂತಿದೆ. PSU ಅಂದರೆ ಫಸ್ಟ್ನೇದು PSU ಅಂದ್ರೆ ನೋಡ್ಕೊಂಡು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಓಕೆ, ಫುಲ್ ಫಾರ್ಮ್ ನೋಡಿ. ಮಹಾರತ್ನ ಹದಿಮೂರು, ನವರತ್ನ ಎಷ್ಟಿದಾವೆ ಮಹಾರತ್ನ ಅಷ್ಟು, ನವರತ್ನ 13 ಇದೆ, ಮಹಾರತ್ನ 13, ನವರತ್ನ 16. ಇಷ್ಟು ಮಾಹಿತಿ ಗೊತ್ತಿರಲಿ. ನೆಕ್ಸ್ಟ್, ಸೈಬರ್ ಅಪರಾಧಗಳನ್ನು ವರದಿ ಮಾಡಲು ಈ ಕೆಳಗೆ ಯಾವ ಸಹಾಯವಾಣಿ ರಚಿಸಲಾಗಿದೆ ಅಂತಿದೆ. ಇದಕ್ಕೆ ಸರಿಯಾದ ಆನ್ಸರು 1930. ಇದು ಸರಿಯಾದ ಆನ್ಸರು 1090 ಮಹಿಳಾ ಸಹಾಯವಾಣಿ. ಇಷ್ಟು ಗೊತ್ತಿರಲಿ. 1098 ಮಕ್ಕಳ ಸಹಾಯವಾಣಿ. ನೆಕ್ಸ್ಟ್ 1076 ಮುಖ್ಯಮಂತ್ರಿ CM ಹೆಲ್ಪ್ಲೈನ್ ನಂಬರ್. ಓಕೆ, ನೆಕ್ಸ್ಟ್ 80 ಬಿ ಆನ್ಸರ್ ಇದು ರೈಟ್. 61ನೇದು ಪ್ರಸಕ್ತವಾಗಿ ನಂತರ ಪ್ರಕಟವಾದ ಪ್ರಸಿದ್ಧ ಭಾಷಣ ಅನಿಲಿಷನ್ ಆಫ್ ಕಾಸ್ಟ್ ಬರೆದವರು ಯಾರಂತಿದೆ. ಸರಿ ಆನ್ಸರು ಡಾಕ್ಟರ್ BR ಅಂಬೇಡ್ಕರ್. ಕೆಳಗಿನ ಯಾವ ಪ್ರಾಧಿಕಾರವು ದೇಶದಲ್ಲಿ ವಿಮಾ ಕ್ಷೇತ್ರವನ್ನು ನಿಯಂತ್ರಿಸಿದೆ. ಸರಿ, ಎಷ್ಟನೇದು 62ನೇದಕ್ಕೆ. ಇದಕ್ಕೆ ಸರಿಯಾದ ಆನ್ಸರು IRDAI ಅಂತಿದೆ. ನೋಡಿ, ಇಷ್ಟು ಅಂತ ಆನ್ಸರು. ಹಾಗಾದರೆ SEBI ಅಂತಿದೆ. ಇವು ಆಪ್ಷನ್ ಬಿಡಿಸ್ಬೇಕಲ್ಲ ನಮ್ಮ ಕೆಲಸದ ಮೇಲೆ. 1988ರಲ್ಲಿ SEBI ಸ್ಥಾಪನೆ ಆಗ್ತದೆ. ಇದಕ್ಕೆ ಶಾಸನಾತ್ಮಕ ಸ್ಥಾನವನ್ನು ದೊರೆತಿದ್ದು 1992ರಲ್ಲಿ ಶಾಸನಾತ್ಮಕ ಸ್ಥಾನವನ್ನು ದೊರೆತಿದೆ. ಓಕೆ, IRDAI ಸ್ಥಾಪನೆ ಆಗಿದ್ದು 1999ರಲ್ಲಿ. ಇದು ಗೊತ್ತಿರಲಿ. CCI ಇದು ಸ್ಥಾಪನೆ ಆಗಿದ್ದು 2002ರಲ್ಲಿ. ಇದು ಮಾಹಿತಿ ಇರಲಿ. MCI ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ. MCI ಅಂದರೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ. ಇದು ಸ್ಥಾಪನೆ ಆಗಿದ್ದು 1933ರಲ್ಲಿ. ನೆಕ್ಸ್ಟ್, ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದ ವರ್ಷ. ಇದಕ್ಕೆ ಸರಿಯಾದ ಆನ್ಸರು 2005. 63ನೇದಕ್ಕೆ 2005 ಸರಿಯಾದ ಆನ್ಸರ್ ಆಗ್ತದೆ. ಓಕೆ, 2005ರಲ್ಲಿ ಇನ್ನೊಂದು ಏನಪ್ಪ ಅಂದರೆ NTCA ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಸ್ತಿತ್ವಕ್ಕೆ ಬರ್ತದೆ. ಓಕೆ, ಅತಿ ಹೆಚ್ಚು ಹುಲಿಗಳು ಯಾವ ರಾಜ್ಯದಲ್ಲಿ ಕಂಡು ಬರ್ತದಪ್ಪ ಅಂದರೆ MP. ಎರಡನೇದು ರಾಜ್ಯಪ್ಪ ಅಂದರೆ ಕರ್ನಾಟಕ. ಇಷ್ಟು ಮಾಹಿತಿ ಗೊತ್ತಿರಲಿ. ಅದೇ ರೀತಿ DSLR ಕ್ಯಾಮ್ರಾದಲ್ಲಿ DSLR ಎಂದರೆ ಏನಂತಿದೆ. ಇದಕ್ಕೆ ಸರಿಯಾದ ಆನ್ಸರು ಡಿಜಿಟಲ್ ಸಿಂಗಲ್ ಲೆನ್ಸ್ ರಿಫ್ಲೆಕ್ಟ್. ಓಕೆ, ನೆಕ್ಸ್ಟ್ 65 ಈ ಪರೀಕ್ಷೆಗೆ ಕನಿಷ್ಠ ಅರ್ಹತೆಗಳು ಒಂದಾಗಿ ಸೂಚಿಸಲಾಗಿದೆ. ನಿನ್ನೆ ಪರೀಕ್ಷೆ ಇದಕ್ಕೆ ಸಂಬಂಧಿಸಿದೆ. ಇದಕ್ಕೆ ಸರಿಯಾದ ಆನ್ಸರ್ ಸ್ನೇಹಿತರೆ ಶ್ರವಣ್. 66ನೇದು ಕೆಳಗಿನ ದೇಶಗಳಲ್ಲಿ ಯಾವುದು ಇನ್ನೂ ಇದುವರೆಗೆ ಮಹಿಳೆಯನ್ನು ಸರ್ಕಾರದ ಮುಖ್ಯಸ್ಥೆಯಾಗಿ ಆಯ್ಕೆ ಮಾಡಿಲ್ಲ ಅಂತಿದೆ. ಇದಕ್ಕೆ ಸರಿಯಾದ ಆನ್ಸರು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ನೋಡಿ, ಭಾರತ ನೋಡಿದ ತಕ್ಷಣ ಶ್ರೀಮತಿ ಇಂದಿರಾ ಗಾಂಧಿ ನಾವು ಆಯ್ಕೆ ಮಾಡಿದ್ದೇವೆ. ಇವರನ್ನು ಮುಖ್ಯ ಮಹಿಳೆ ಅಂತ ಕರೀತಾರೆ. ಓಕೆ, ಅದೇ ರೀತಿ ಪ್ರಥಮ ರಾಷ್ಟ್ರಪತಿ ನಮಗೆ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಆಗಿದ್ದರು. ಅದೇ ರೀತಿ ಪಾಕಿಸ್ತಾನದಾಗ ಯಾರಾಗಿದ್ರಪ್ಪ, ಬೆನಿಜೀರೋ ಭುಟ್ಟೋ ಆಗಿದ್ದರು. ಬಾಂಗ್ಲಾದೇಶದಾಗ ಶೇಖ್ ಹಸೀನಾ 3ನೇ ಅವಧಿಗೆ ಅವರು ಪ್ರಧಾನಮಂತ್ರಿಯಾಗಿ ಪ್ರಸ್ತುತ ಬಾಂಗ್ಲಾದೇಶದಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದಾರೆ. ಎಷ್ಟು ಮಾಹಿತಿ ಇರಲಿ. ಇತ್ತೀಚೆಗೆ ಮುಕ್ತಾಯಗೊಂಡ ಆಸ್ಟ್ರೇಲಿಯನ್ ಓಪನ್ 2024ರ ಚಾಂಪಿಯನ್ಶಿಪ್ನಲ್ಲಿ ರೋಹನ್ ಬೋಪಣ್ಣ ಅವರ ಡಬಲ್ಸ್ ಜೊತೆ ಆಟಗಾರ ಯಾರಂತಿದೆ. ಮ್ಯಾಥ್ಯೂ ಹ್ಯಾಬ್ಡೋನ್. ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ಯಾಕಪ್ಪ ಅಂದರೆ ನಾವು ಸ್ವಲ್ಪ ವಯಸ್ಸಾದ ಅಂತೀವಿ. ಅಂಥ ಇದರಲ್ಲಿ 43ನೇ ವಯಸ್ಸಿನಲ್ಲಿ ರೋಹನ್ ಬೋಪಣ್ಣರವರು 2024ರ ಚಾಂಪಿಯನ್ಶಿಪ್ ಬೋಪಣ್ಣರವರು ಡಬಲ್ಸ್ನಲ್ಲಿ ಆಸ್ಟ್ರೇಲಿಯನ್ ಓಪನ್ಸ್ನಲ್ಲಿ ಪ್ರಶಸ್ತಿ ಗೆದ್ದರು. ಓಕೆ, ಇದೆಲ್ಲ ನಮಗೆ ಸ್ಫೂರ್ತಿಯ ಶಿಲೆಯಾಗಲಿ. ಕೆಳಗಿನಲ್ಲಿ ಯಾವುದು ಮೂಲಭೂತ ಹಕ್ಕು ಅಂತಿದೆ. ಎಷ್ಟನೇದು 68ನೇದು. ಒಂದೇದು ನೋಡಿ, ಇದಕ್ಕೆ ಸರಿಯಾದ ಆನ್ಸರ್ ಶಿಕ್ಷಣದ ಹಕ್ಕು ಅನ್ನೋದು ಕರೆಕ್ಟ್ ಆಗ್ತದೆ. ಓಕೆ, ಆಪ್ಷನ್ ಬಿಡಿಸೋಣ. ಸ್ವತಂತ್ರದ ಹಕ್ಕು ಇಲ್ಲಿ ಬರ್ತಾ 19, ವಿಧಿ 19. ಶಿಕ್ಷಣದ ಹಕ್ಕು 21A. ಅದೇ ರೀತಿ ಈ ಬದುಕುವ ಹಕ್ಕು ಇದೆ 21. ಓಕೆ, ನೆಕ್ಸ್ಟ್
ಪ್ರಸ್ತುತ ಭಾರತ ಇರುವ ಕೇಂದ್ರಾಡಳಿತ ಪ್ರದೇಶಗಳು ಅಂತಿದೆ. ಎಷ್ಟಿದೆ? 8 ಇದೆ. 8 28 ರಾಜ್ಯಗಳು. ಇಷ್ಟು ಗೊತ್ತಿರಲಿ. ಭಾರತ ಸಂವಿಧಾನದ ಪೀಠಿಕೆಯಲ್ಲಿ ಭಾರತೀಯ ಸಂವಿಧಾನವು ತನ್ನ ಎಲ್ಲ ನಾಗರಿಕರಿಗೆ ಯಾವ ಸ್ವಾತಂತ್ರ್ಯ ಪಡೆಯಲು ಶ್ರಮಿಸುತ್ತಿದೆ ಅಂತಿದೆ. ಇದಕ್ಕೆಲ್ಲ ಎಷ್ಟನೇದಕ್ಕೆ? 70ಕ್ಕೆ ಈ ಮೇಲಿನ ಎಲ್ಲವೂ. ಇತ್ತೀಚೆಗೆ ಸುದ್ದಿಯಲ್ಲಿರುವ JN1 ರೂಪಾಂತರವು ಬೇರೆ ಸ್ವರೂಪ ಯಾವುದಕ್ಕೆ ಸಂಬಂಧಿಸಿದೆ ಅಂತಿದೆ. ಎಷ್ಟನೇದಕ್ಕೆ? 71. ಇವುಗಳಲ್ಲಿ ಯಾವುದು ಅಲ್ಲ ಸರಿಯಾದ ಆನ್ಸರು. ಓಕೆ, ನವಜಾತ ಶಿಶು ಅಲ್ಲ. ಜಪಾನೀಸ್ ಎನ್ಸೆಫಾಲಿಟಿಸ್ ಅಂದರೆ ಇದು ಒಂದು ಮೆದುಳು ಜ್ವರ. ಇದು ಒಂದು ಗೊತ್ತಿರಲಿ, ಮೆದುಳು ಜ್ವರ. ಇದು JN ಅನ್ನೋದು ಕೊರೋನಾ ರೂಪಾಂತರ. ಇದು ಗೊತ್ತಿರಲಿ. ಓಕೆ, ಎಷ್ಟನೇದು? 72ನೇದು. ಇದಕ್ಕೆ ಸರಿಯಾದ ಆನ್ಸರು 242B. ಬ್ಯಾಕ್ಟೀರಿಯಾ ಕೋಶವು ಅಂತಿದೆ. 73ನೇದು. ಇದಕ್ಕೆ ಸರಿಯಾದ ಆನ್ಸರು 70 ನಿಮಿಷಗಳು. ಓಕೆ, 74ನೇದು. ಭಾರತದ ಉಪರಾಷ್ಟ್ರಪತಿ ಯಾರು? ಜಗದೀಪ್ ಧನ್ಕರ್. ಅವಕಾಗಿ ಧನ್ಕಡ್ ಆಗಿದೆ, ಧನ್ಕರ್. ಹಾಗಾದರೆ ಉಪರಾಷ್ಟ್ರಕ್ಕೆ ಸಂಬಂಧಪಟ್ಟ ವಿಧಿ ಎಷ್ಟು? 63 ವಿಧಿ. ಒಬ್ಬರು ರಾಷ್ಟ್ರಪತಿ ಇರಬೇಕಂತ ಹೇಳ್ತದೆ ಉಪರಾಷ್ಟ್ರಪತಿ. ಹಾಗಾದರೆ ಉಪರಾಷ್ಟ್ರಪತಿ ಎಷ್ಟನೇವರು? ಧನ್ಕರ್ ಅಂದರೆ 14ನೇದು. ಹಾಗಾದರೆ 13ನೇ ಉಪರಾಷ್ಟ್ರಪತಿ ಯಾರು? ವೆಂಕಯ್ಯ ನಾಯ್ಡು. 13ನೇ ರಾಷ್ಟ್ರಪತಿ ಯಾರು? ವೆಂಕಯ್ಯ ನಾಯ್ಡು ಅವರು ಇದ್ದಾರೆ. ಅದೇ ರೀತಿ ರಾಮನಾಥ್ ಕೋವಿಂದ್ ಅವರು 14ನೇ ರಾಷ್ಟ್ರಪತಿ. ಓಕೆ, ಹಾಗಾದರೆ 15ನೇ ರಾಷ್ಟ್ರಪತಿ ಪ್ರೆಸೆಂಟ್ ಯಾರ್ದಾರ? ದ್ರೌಪದಿ ಮುರ್ಮು. ಓಕೆ, ಇಷ್ಟು ಮಾಹಿತಿ ಗೊತ್ತಿರಲಿ. ಪ್ರಶ್ನೆ ಸಂಖ್ಯೆ 74 ಆಯಿತು. 75. ಇದಕ್ಕೆ ಸರಿಯಾದ ಆನ್ಸರು ಪೂರ್ವ ಎ. ಓಕೆ, ಕೆಳಗಿನ ನಗರಗಳು ಯಾವುದು ವಿಮಾನ ನಿಲ್ದಾಣ ಹೊಂದಿಲ್ಲ? ಇದಕ್ಕೆ ಸರಿಯಾದ ಆನ್ಸರ್ ಸ್ನೇಹಿತರೆ ಹಾಸನ್. ನೆಕ್ಸ್ಟು 77. ಇದಕ್ಕೆ ಸರಿಯಾದ ಆನ್ಸರು ಸಿ 165. ತೈಲ ಸಂಸ್ಕರಣಾಗಾರವು ಕೆಳಗಿನ ಯಾವ ನಗರದಲ್ಲಿದೆ ಅಂತಿದೆ. ಇದಕ್ಕೆ ಸರಿಯಾದ ಆನ್ಸರು ಮಂಗಳೂರು. ಓಕೆ, 79ನೇದು ನೋಡಿ, ತೃತೀಯ. ಇದಕ್ಕೆ ಸರಿಯಾದ ಆನ್ಸರು ತೃತೀಯ ಅಂತ ಬರ್ತದ. ಕೃಷಿ, ಇದು ಪ್ರಾಥಮಿಕ ಒಳಗೆ ಕೃಷಿ ಬರ್ತದ. ದ್ವಿತೀಯ ಒಳಗೆ ಕೈಗಾರಿಕೆ. ನೆಕ್ಸ್ಟು 80. ಜೌಗ ಪ್ರದೇಶಗಳಲ್ಲಿ ಮತ್ತು ಅವುಗಳ ಇರುವ ಜಿಲ್ಲೆಗಳನ್ನು ಸರಿಯಾಗಿ ಪರಿಗಣಿಸಿ ಅಂತಿದೆ. ನೋಡಿ ಸ್ನೇಹಿತರೆ, ಪರಿಗಣಿಸಿ ಅಂತಿದೆ. ಇದಕ್ಕೆ ಸರಿಯಾದ ಆನ್ಸರು ಅಗಾನಿಸಿನಿ. ನೋಡಿ, ಕನ್ಸಿಡರ್ ದ ಫಾಲೋವಿಂಗ್ ಆ್ಯಂಡ್ ಡಿಸ್ಟ್ರಿಕ್ಟ್ ವಿಚ್ ಈಸ್ ಲೊಕೇಟೆಡ್ ಚೂಸ್ ದ ಇನ್ಕರೆಕ್ಟ್. ಇಲ್ಲಿ ಸರಿ ಇಲ್ಲಾರ್ದನ್ನು ಗುರುತಿಸಿದಂತೆ ಆಪ್ಷನ್ ಇದೆ, ಇಲ್ಲಿ ಸರಿ ಆದದನ್ನು ಗುರುತಿಸಿದೆ. ಹೀಗಾಗಿ ನಾವು ಇಂಗ್ಲೀಷ್ ಕರೆಕ್ಟಾಗಿ ಓದ್ಕೋಬೇಕು. ತಪ್ಪು ಯಾವುದಿದೆ ಗುರುತಿಸ್ಬೇಕಂತ ಹೇಳೋರು. ಬೋನಾಳದಿ ಅಧಿಗರಿಗಿದೆ, ಅಗ್ಗೇರಿ ಹಾವೇರಿಗಿದೆ. ಹಾಗೆ ಈಗ ಅಗಾನಶೀನ ಅನ್ನೋದು ಎಲ್ಲಿ ಬರ್ತದಪ್ಪ ಅಂದರೆ ಇದು ಉತ್ತರ ಕನ್ನಡದ ಬರ್ತದೆ. ಉತ್ತರ ಕನ್ನಡ, ಎಷ್ಟು ಗೊತ್ತಿರಬೇಕು. ಹಾಗೆ ಗದಗ್ನಲ್ಲಿ ಏನಿದೆಪ್ಪ ಅಂದರೆ ಮಾಗಡಿ ಜೌಗು ಪ್ರದೇಶ. ಗದಗ ಜಿಲ್ಲೆ ಮಾಗಡಿಯಲ್ಲಿ ನೋಡಿ, ಇತ್ತೀಚೆಗೆ 4 ಪ್ರದೇಶಗಳು ಜೌಗು ಪ್ರದೇಶಗಳಾಗಿ ಕರ್ನಾಟಕದಲ್ಲಿ ಘೋಷಣೆ ಮಾಡಲಾಗಿದೆ. ಒಂದನೇದ್ದು ರಂಗನತಿಟ್ಟು ಮಂಡ್ಯ 2022. ಇಷ್ಟು ಗೊತ್ತಿರಲಿ. ಎರಡನೇದ್ದು ಅಕ್ಕ ಸಮುದ್ರ ವಿಜಯನಗರ ಹೊಸ ಜಿಲ್ಲೆ. ಮೂರನೇದ್ದು ಅಗಾನಶೀನ ಉತ್ತರ ಕನ್ನಡ. ಇಷ್ಟು ಗೊತ್ತಿರಲಿ. ನಾಲ್ಕನೇದ್ದು ಮಾಗಡಿ ಜೋಗ ಪ್ರದೇಶ, ಮಾಗಡಿ ಕೆರೆ ಗದಗ. ಓಕೆ, ಇಷ್ಟು ಗೊತ್ತಿರಲಿ. ಅದೇ ರೀತಿ ಜೌಗು ದಿನ ಯಾವಪ್ಪ ಅಂದರೆ ಫೆಬ್ರವರಿ 2 ಜೌಗು ದಿನ ಆಚರಣೆ ಮಾಡ್ತೀವಿ. ಓಕೆ, ಅತಿ ಹೆಚ್ಚು ಜೌಗು ಪ್ರದೇಶಗಳು ಹೊಂದಿರುವ ರಾಜ್ಯ ಯಾವುದಪ್ಪ ಅಂದರೆ ತಮಿಳುನಾಡು. ಓಕೆ, ಭಾರತದಲ್ಲಿ ಒಟ್ಟು ಭಾರತದಲ್ಲಿ 80 ಜೌಗು ಪ್ರದೇಶಗಳಿವೆ. ಟೋಟಲ್ ಇಂಡಿಯಾದಾಗ 80 ಜೌಗು ಪ್ರದೇಶಗಳಿವೆ. ಇಷ್ಟು ಮಾಹಿತಿ ಇದ್ರೆ ಸಾಕು. 81ನೇದು, ಕೆಳಗಿನ ಯಾವ ಏಜೆನ್ಸಿಯು ರಸ್ತೆ ನಿರ್ಮಾಣದಲ್ಲಿ ಭಾಗಿಯಾಗಿಲ್ಲ ಅಂತಿದೆ. ಇವುಗಳಲ್ಲಿ ಯಾವುದೂ ಅಲ್ಲ ಸರಿಯಾದ ಆನ್ಸರ್ ಆಗ್ತದೆ. ನೋಡಿ, ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇದು ಸ್ಥಾಪನೆಯಾಗಿದ್ದು 1988ರಲ್ಲಿ. ಇದು ಮಾಹಿತಿ ಕ್ಲಿಯರ್ ಆಯ್ತಾ?
ಅದೇ ರೀತಿ ಗಡಿ ರಸ್ತೆ ಪ್ರಾಧಿಕಾರ. ಓಕೆ, 1960ರಲ್ಲಿ ಇದು ಸ್ಥಾಪನೆ ಆಗ್ತದೆ. ಓಕೆ, ಹಾಗಾದರೆ ಅತಿ ದೊಡ್ಡ ರಾಷ್ಟ್ರೀಯ ಹೆದ್ದಾರಿ ಪ್ರೆಸೆಂಟ್ ಯಾವುದಪ್ಪ ಅಂದರೆ NH44 ಅನ್ನೋದು. NH44 ಅತಿ ದೊಡ್ಡ ರಾಷ್ಟ್ರೀಯ ಹೆದ್ದಾರಿ. ಸ್ಮಾಲೆಸ್ಟ್ ನ್ಯಾಷನಲ್ ಹೈವೇ ಅಂದರೆ NH47A. ಕರ್ನಾಟಕದಲ್ಲಿ ಅತಿ ದೊಡ್ಡ ರಾಷ್ಟ್ರೀಯ ಹೆದ್ದಾರಿ NH13. ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿಗಳು ಹೊಂದಿರುವ ಜಿಲ್ಲೆ ಯಾವುದು? ಉತ್ತರ ಕನ್ನಡ. ಅದು ಗೊತ್ತಿರಲಿ, ಇಷ್ಟು ಮಾಹಿತಿ ತಿಳ್ಕೊಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಕೆಳಗಿನಲ್ಲಿ ಯಾವುದು ಕರ್ನಾಟಕದ ರಾಷ್ಟ್ರೀಯ ಜಲಮಾರ್ಗವಲ್ಲ ಅಂತಿದೆ. ಎಷ್ಟಿದೆ? 87. ಇದಕ್ಕೆ ಸರಿಯಾದ ಆನ್ಸರು ಹೇಮಾವತಿ. ಓಕೆ, ಒಟ್ಟು ಜಲಮಾರ್ಗಗಳು ಎಷ್ಟು? ರಾಷ್ಟ್ರೀಯ ಜಲಮಾರ್ಗಗಳು ನ್ಯಾಷನಲ್ ವಾಟರ್ ವೇಸ್ ಎಷ್ಟು ಅದಾವ ನೋಡ್ಕೋಬೇಕು. ಒಂದನೇದ್ದು ಗಂಗಾ, ಎರಡನೇದ್ದು ಹೂಗ್ಲಿ, ಮೂರನೇದ್ದು ಬ್ರಹ್ಮಪುತ್ರ, ನಾಲ್ಕನೇದ್ದು ಕೃಷ್ಣ, ನಾಲ್ಕನೇದ್ದು ಗೋದಾವರಿ, ಆರನೇದ್ದು ನರ್ಮದಾ. ಇಷ್ಟು ಇದು ಬಗ್ಗೆ ತಿಳ್ಕೊಂಬಿಟ್ರೆ ಸಾಕು. ನಾವು ನೆಕ್ಸ್ಟ್ ಯಾವ ಕ್ವಶನ್ ಕೇರೋ ಆನ್ಸರ್ ಮಾಡ್ಬೋದು. ನೋಡಿ, ಶರಾವತಿ ಮೇಲೆ ಜೋಗ್ ಫಾಲ್ಸ್ ಇದೆ, ಜೋಗ್ ಜಲಪಾತ 753 ಮೀಟರ್ ಇದೆ. ದೇಶದ ಅತಿ ದೊಡ್ಡ ಜಲಪಾತ ಯಾವುದಪ್ಪ ಅಂದರೆ ಕುಚಿಕಲ್ ಜಲಪಾತ. ಇಷ್ಟು ಸಾಕು ಮಾಹಿತಿ. ನೆಕ್ಸ್ಟ್, ಆಂಗ್ ಸೋ ಸೂಕಿ ಯಾವ ದೇಶದ ಮಾಜಿ ನಾಯಕಿ ಇದೆ? ಮಯನ್ಮಾರ್ ಇದೆ. ಮಯನ್ಮಾರದ ಏನು ಇಂಪಾರ್ಟೆಂಟ್? ರೋಹಿಂಗ್ಯಾ ನಿರಾಶ್ರಿತರು, ತುಂಬ ನ್ಯೂಸ್ನಾಗಿತ್ತು. ಇಷ್ಟು ಮಾಹಿತಿ ಇರಲಿ. ಇದ್ರದ್ದು ವಿಯೆಟ್ನಾಂ ಇದೆ, ಸ್ವಲ್ಪ ಅವ್ರ ಬಗ್ಗೆ ನೋಡಿದ. ವಿಯೆಟ್ನಾಂ ರಾಜಧಾನಿ ಏನಪ್ಪ ಅಂದರೆ ಹ್ಯಾನೋಯ್. ಓಕೆ, ಇಷ್ಟು. ಬಾಂಗ್ಲಾದೇಶ ರಾಜಧಾನಿ ಢಾಕಾ. ಪ್ರಸ್ತುತ ಅಲ್ಲಿ ಪ್ರಧಾನಿ ಶೇಖ್ ಹಸೀನಾರ್ ಅವರು 3ನೇ ಅವಧಿಗೆ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ಭೂತಾನ್ ರಾಜಧಾನಿ ಥಿಂಪು. ಕೆಳಗಿನಲ್ಲಿ ಯಾವುದು ಸಾಮಾಜಿಕ ವೃತ್ತದಲ್ಲಿ ಹತ್ತಿರದಲ್ಲಿದೆ ಅಂತಿದೆ. ಇದಕ್ಕೆ ಸರಿಯಾದ ಆನ್ಸರು ಮಾರಿಷಿಯಸ್. ಓಕೆ, ನೋಡಿ 84ನೇದು. ಹಾಗಾದರೆ ಸಾಮಾಜಿಕ ವೃತ್ತ ಯಾವ್ಯಾವ ಖಂಡದೊಳಗೆ ಹಾದು ಹೋಗ್ತದೆ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಒಂದನೇದ್ದು ದಕ್ಷಿಣ ಅಮೇರಿಕಾ, ಎರಡನೇದ್ದು ಆಫ್ರಿಕಾ, ಮೂರನೇದ್ದು ಏಷ್ಯಾ. ಅಂದರೆ ಈ 3 ಕಾಂಟಿನೆಂಟಲ್ಲಿ ಸಾಮಾಜಿಕ ವೃತ್ತ ಹಾದು ಹೋಗ್ತದೆ ಅನ್ನೋದು ಕ್ಲಿಯರ್ ಆಯಿತು. ಒಟ್ಟು ಸಾಮಾಜಿಕ ವೃತ್ತವು 16 ದೇಶಗಳ ಮೂಲಕ ಹಾದು ಹೋಗ್ತದೆ, ಅದು ಒಂದು ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟು 85ನೇದು. ವಿಮಾನಗಳು ಸಾಮಾನ್ಯವಾಗಿ ಯಾವ ಗೋಳದಲ್ಲಿ ಪ್ರಯಾಣಿಸುತ್ತವೆ ಅಂತಿದೆ. ಇದಕ್ಕೆ ಸರಿಯಾದ ಆನ್ಸರ್ ಸ್ನೇಹಿತರೆ ಸ್ಟ್ರಾಟೋಸ್ಫಿಯರ್. ಓಕೆ, ಇದಕ್ಕೆ ಸರಿಯಾಗಿ ಬರೆದ್ರೆ ಇದು ಒಂದನೇದು ಬರ್ತಾ ಸ್ಟ್ರಾಟೋಸ್ಫಿಯರು, ಎರಡನೇದು ಸ್ಟ್ರಾಟೋಸ್ಫಿಯರ್, ಮೂರನೇದು ಮಿಸೋಸ್ಫಿಯರ್, ನಾಲ್ಕನೇದು ಅಯನಗೋಳ, ಆರನೇದು ಬಾಹ್ಯಗೋಳ. ಇಷ್ಟು ಮಾಹಿತಿ ಇರಲಿ. ಅಯಾನುಗೋಳದಲ್ಲಿ ಏನು ಬರ್ತಾ? ರೇಡಿಯೋ ತರಂಗಗಳು ಪ್ರತಿಫಲಿತ ರೇಡಿಯೋ ತರಂಗಗಳು. ಓಕೆ, ನೆಕ್ಸ್ಟ್, ಡ್ಯಾಶ್ ಸರೋವರವು ಭಾರತ ಅತಿ ದೊಡ್ಡ ನೀರಿನ ಸರೋವರವಾಗಿದೆ ಅಂತಿದೆ. ಇದಕ್ಕೆ ಸರಿಯಾದ ಆನ್ಸರ್ ಸ್ನೇಹಿತರೆ ಚಿಲಿಕಾ ಸರೋವರ. ಓಕೆ, ಉಲ್ಲಾರ್ ಸರೋವರ ಎಲ್ಲಿ ಕಂಡು ಬರ್ತಾ? ಜಮ್ಮು ಮತ್ತು ಕಾಶ್ಮೀರ. ಓಕೆ, ವೆಬ್ನಾಡ್ ಎಲ್ಲಿ ಕಂಡು ಬರ್ತದ? ಕೇರಳ. ಓಕೆ, ನಾಗಾರ್ಜುನ ಸಾಗರ ತೆಲಂಗಾಣ. ಈ ಮೊದಲು ಅದು ಆಂಧ್ರ ಪ್ರದೇಶ ಕಂಡು ಬರ್ತಾಯಿತ್ತು. ಕೆಳಗಿನಲ್ಲಿ ಯಾವುದು ನೋಂದಾಯಿತ ಭೌಗೋಳಿಕ ಸೂಚ್ಯಂಕ ಟ್ಯಾಗ್ ಅನ್ನು ಹೊಂದಿಲ್ಲ ಅಂತಿದೆ. ಎಷ್ಟನೇದು? 87. ಇದಕ್ಕೆ ಸರಿಯಾದ ಆನ್ಸರು ಇವುಗಳಲ್ಲಿ ಯಾವುದು ಅಲ್ಲ ಅನ್ನೋದು ಸರಿ ಆನ್ಸರ್ ಆಗ್ತದೆ. ನೋಡಿ, ಚನ್ನಪಟ್ಟಣದ ಆಟಿಕೆ ಬೊಂಬಾಟುಗಳು ಅಂತಿದೆ. ಇದು ಯಾವ ಜಿಲ್ಲೆ, ಯಾರ ರಾಜ್ಯಕ್ಕೆ ಬರ್ತಿದ್ದು? ಇದು ಜಿಲ್ಲೆಗೆ ಅಂದರೆ ರಾಮನಗರ. ಮೊಳಕಾಲ್ಮೂರು ಸಿ ಅಂದರೆ ಇದು ಚಿತ್ರದುರ್ಗ, ಕರ್ನಾಟಕಕ್ಕೆ. ಇಷ್ಟು ಮಾಹಿತಿ ಗೊತ್ತಿದೆ. ಹಾಗಾದರೆ GI ಟ್ಯಾಗ್ ಬಗ್ಗೆ ಮಾತಾಡೋತ್ತಪ್ಪ ಅಂದರೆ, ದೇಶದಲ್ಲಿ ಇಂಡಿಯಾದಲ್ಲಿ ಪ್ರಥಮ GI ಟ್ಯಾಗ್ ಯಾವುದಪ್ಪ ಅಂದರೆ ಡಾರ್ಜಿಲಿಂಗ್ ಟೀ ಚಹಾ. ಕರ್ನಾಟಕದಲ್ಲಿ ಯಾವುದಪ್ಪ ಅಂದರೆ ಮೈಸೂರು ಸಿಲ್ಕ್. ಕರ್ನಾಟಕದಲ್ಲಿ GI ಟ್ಯಾಗ್ ಬರೋದು ಫಸ್ಟು ಮೈಸೂರು ಸಿಲ್ಕ್. ಇದು ಗೊತ್ತಿರಲಿ. ಓಕೆ, 88ನೇದು. ನೋಡಿ, ತಪ್ಪಾಗಿರೋದನ್ನು ಆರಿಸಿದೆ. ಸಾಕ್ಷಿ ಮಲಿಕ್ ಇದನ್ನು ಆರಿಸ್ಬೇಕು. ಓಕೆ, ಫೆನ್ಸಿಂಗ್ ಇದೆ ಇದು.
ಸಾಕ್ಷಿ ಮಲಿಕ್ ಇಲ್ಲಿ ಎದಕ್ಕಂದರೆ ಕುಸ್ತಿ. ಇಷ್ಟು ಮಾಹಿತಿ ಇರಲಿ. ನೆಕ್ಸ್ಟು 89ನೇದು ಸರಿಯಾದದನ್ನು ಆರಿಸಿರಿ ಅಂತಿದೆ. ಇದಕ್ಕೆ ಸರಿಯಾದ ಆನ್ಸರು ಜನವರಿ 30 ಹುತಾತ್ಮರ ದಿನ ಅನ್ನೋದು ಸರಿಯಾದ ಆನ್ಸರ್ ಆಗ್ತದೆ. ನೋಡಿ, ಜನವರಿ 12 ಅನ್ನೋದು ರಾಷ್ಟ್ರೀಯ ಯುವ ದಿನ, ಇದು ಕ್ಲಿಯರ್ ಇರಲಿ. ಓಕೆ, ಒಳ್ಳೆ ಜನವರಿ 15 ಅನ್ನೋದು ಏನಿದೆಯಲ್ಲ ಅದು ರಾಷ್ಟ್ರೀಯ ಸೇನಾ ದಿನ. ಓಕೆ, ಇಷ್ಟು ಮಾಹಿತಿ ಇರಲಿ. ಜನವರಿ 24 ರಾಷ್ಟ್ರೀಯ ಮಹಿಳಾ ದಿನ. ಯಾಕಪ್ಪ ಅಂದರೆ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದ ಪ್ರಯುಕ್ತ, ದೇಶದ ಪ್ರಥಮ ಮಹಿಳಾ ಪ್ರಧಾನಿಯಾಗಿ ಆಯ್ಕೆಯಾದ ಪ್ರಯುಕ್ತ ಆ ದಿನವನ್ನು ದೇಶದ ಮಹಿಳಾ ದಿನವನ್ನು ಆಚರಿಸಲಾಗ್ತದೆ. ಕೆಳಗಿನ ಯಾವುದು ಮಾನವ ಅಭಿವೃದ್ಧಿ ಸೂಚ್ಯಂಕದ ಅಂಶವಲ್ಲ ಅಂತಿದೆ. ಇದಕ್ಕೆ ಸರಿಯಾದ ಆನ್ಸರು ಕುಡಿಯುವ ನೀರು ಮತ್ತು ನೈರ್ಮಲ್ಯ ಅನ್ನೋದು ಸರಿಯಾದ ಆನ್ಸರ್ ಆಗ್ತದೆ. ಓಕೆ, ನೋಡಿ, HDI ಇದನ್ನು ಪರಿಕಲ್ಪನೆ ನೀಡಿದರೆ ಯಾರಪ್ಪ ಅಂದರೆ ಮೆಹಬೂಬ್ ಉಲ್ ಹಕ್. ಓಕೆ, ಮೆಹಬೂಬ್ ಉಲ್ ಹಕ್. ಭಾರತ HDIಯಲ್ಲಿ ಎಷ್ಟನೇ ಸ್ಥಾನದಾಗಿದೆ ಅಂದರೆ 132. ಓಕೆ, ಸೌರವ್ಯೂಹದಲ್ಲಿ ಇತರ ಗ್ರಹಗಳಿಗೆ ಹೋಲಿಸಿದರೆ ಯಾವ ಗ್ರಹವು ಅದರ ಬದಿಯಲ್ಲಿ ತಿರುಗುತ್ತದೆ ಅಂತಿದೆ. ಇದಕ್ಕೆ ಸರಿಯಾದ ಆನ್ಸರು ಯುರೇನಸ್. ಇದಕ್ಕೆ ಗ್ರೇಸ್ ಕೀ ಆನ್ಸರ್ಗೆ ಯುರೇನಸ್ ಕೊಟ್ಟರೆ, ಬಟ್ ಇದು ಪಕ್ಕ ಗ್ರೇಸ್ ಮಾರ್ಸ್ ಬರೋ ಚಾನ್ಸ್ ಇದೆ. ಓಕೆ, ನೋಡೋಣ. ತಪ್ಪಾಗಿರೋದನ್ನು ಆರಿಸಿರಿ ಅಂತಿದೆ. ಎಷ್ಟನೇದು? 92ನೇದು. ನೋಡಿ, CAT ಪರೀಕ್ಷೆ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಅನ್ನೋದು ತಪ್ಪಾಗಿದೆ. ಓಕೆ, ಯಾಕಪ್ಪ ಅಂದರೆ CAT ಅನ್ನೋ ಪರೀಕ್ಷೆಯನ್ನು IIMನವ್ರು ನಡೆಸ್ತಾರೆ. IIM ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್. IIMದವರು ನಡೆಸ್ತಾರೆ CAT. ಬಟ್ ಇವರಲ್ಲಿ ಭಾರತೀಯ ತಂತ್ರಜ್ಞಾನ ಅಂತ ಕೊಟ್ಟಿದ್ದಾರೆ. ಬಟ್ ಭಾರತೀಯ ತಂತ್ರಜ್ಞಾನ IIT ಎಕ್ಸಾಮನ್ನು IIT ಇದಕ್ಕೆ JEE ಈ ಎಕ್ಸಾಮ್ ನಡೆಸ್ತಾರೆ ಅದಕ್ಕೆ. ಓಕೆ, ಹೀಗಾಗಿ ಅದು ತಪ್ಪಿದೆ. ಎಷ್ಟು ಮಾಹಿತಿ ಗೊತ್ತಿರಲಿ. ನೆಕ್ಸ್ಟು ತಾಳವಾದ್ಯವನ್ನು ಗುರುತಿಸಿರಿ ಅಂತಿದೆ. ಎಷ್ಟನೇದು? 93ನೇದು. ನೋಡಿ, ಸರಿಯಾದನ್ನು ಗುರುತಿಸಿ ಅಂದಾಗ ಅದಕ್ಕೆ ಸರಿಯಾದ ಆನ್ಸರು ತಾಳವಾದಗಳು, ತಾಳಗಳು ಅನ್ನೋದು ಸರಿಯಾದ ಆನ್ಸರು. ಓಕೆ, ನೆಕ್ಸ್ಟು 93 ಆಯಿತು. 94 ದ್ರಾವಿಡ್ ನಾಗರ್ ವೇಜರ ಶೈಲಿಗಳು, ಇವುಗಳು ಅಂತಿದೆ. ದೇವಾಲಯದ ವಾಸ್ತುಶಿಲ್ಪ ಶೈಲಿ ಅನ್ನೋದು ಕ್ಲಿಯರ್ ಆಗ್ತದೆ. ನೋಡಿ, ನಾಗರ ಶೈಲಿ ಅಂದರೆ ಇತ್ತೀಚೆಗೆ ರಾಮ ಮಂದಿರ ಅಯೋಧ್ಯೆಯಲ್ಲಿ ರಾಮ ಮಂದಿರ ಅದು ನಾಗರ ಶೈಲಿಯಲ್ಲಿದೆ. ನೋಡಿ, ಉತ್ತರ ಭಾರತ ದೇವಾಲಯಗಳು ನಾಗರ ಶೈಲಿಯಲ್ಲಿವೆ. ಒಳ್ಳೆ ದಕ್ಷಿಣ ಭಾರತದ ದೇವಾಲಯಗಳು ದ್ರಾವಿಡ ಶೈಲಿಯಲ್ಲಿವೆ. ಒಳ್ಳೆ ವೇಜರ ಶೈಲಿ ಅನ್ನೋದು ಚಾಲುಕ್ಯರ ಶೈಲಿಯಾಗಿದೆ. ಇಷ್ಟು ಗೊತ್ತಿರಲಿ. ಹಲ್ವಾ ಸಮಾರಂಭವು ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಆನ್ಸರು ಹಣಕಾಸು ಸಚಿವಾಲಯ. ಓಕೆ, ಫೈನಾನ್ಸ್ ಕಮಿಷನ್ ವಿಧಿ 112. ಇಷ್ಟು ಮಾಹಿತಿ ಇರಲಿ. ಅದೇ ರೀತಿ 96ನೇದು ನೋಡಿ, ಸರಿಯಾದದನ್ನು ಆರಿಸಿದೆ. ಇದಕ್ಕೆ ಸರಿಯಾದ ಆನ್ಸರ್ ಸ್ನೇಹಿತರೆ ಡೈರೆಕ್ಟ್ ಆನ್ಸರ್ ಅಂದರೆ ಬಿ, ಮಲಕ್ಕಾ ಜಲಸಂಧಿ ಮಲೇಷಿಯಾ ಮತ್ತು ಇಂಡೋನೇಷ್ಯಾ ನಡುವೆ ಇದೆ. ನೋಡಿ, ಇಲ್ಲಿ ಮಾಲ್ಡೀವ್ಸ್ ಇದೆ, ಅದು ಭಾರತ ಮತ್ತು ಶ್ರೀಲಂಕಾ ಆಗಬೇಕಾಗಿತ್ತು. ಪಾಕ್ ಜಲಸಂಧಿ ಇದೆ, ಭಾರತ ಮತ್ತು ಶ್ರೀಲಂಕಾ ನಡುವೆ ಇದೆ. ಜಿಬ್ರಲ್ಟಾರ್ ಜಲಸಂಧಿ ಸ್ಪೇನ್ ಮತ್ತು ಇಟಲಿ ಇದೆ, ಅದು ಮಾರ್ಕೋ ಆಗಬೇಕಷ್ಟೇ. ಓಕೆ, ಹಾರ್ಮುಜಾ ಜಲಸಂಧಿ ಎಲ್ಲಿದೆ ಬರ್ತಪ್ಪ ಅಂದರೆ ಓಮನ್ ಮತ್ತು ಪರ್ಷಿಯನ್ ಗಲ್ಫ್. ಓಕೆ, ಇಷ್ಟು ಗೊತ್ತಿರಲಿ. 97 ನಮ್ಮ ರಾಷ್ಟ್ರಧ್ವಜದ ಚಕ್ರದಲ್ಲಿ ಎಷ್ಟು ಚಕ್ರಗಳಿವೆ? ಅದಕ್ಕೆ 24 ಚಕ್ರಗಳಿವೆ. ನೋಡಿ, ಇದನ್ನು ಅಡಾಪ್ಟ್ ಮಾಡ್ಕೊಂಡು ಯಾವಪ್ಪ ಅಂದರೆ ರಾಷ್ಟ್ರಧ್ವಜವನ್ನು ಜುಲೈ 22, 1947. ಇದು ಕ್ಲಿಯರ್ ಆಯ್ತಾ? ಅದೇ ರೀತಿ ರಾಷ್ಟ್ರಗೀತೆ ಯಾವಾಗ ಅಡಾಪ್ಟ್ ಮಾಡ್ಕೊಂಡ್ರೆ ಜನವರಿ 24, 1950ರಲ್ಲಿ ಅಡಾಪ್ಟ್ ಮಾಡ್ಕೊಂಡ್ವಿ. ಅಲ್ಲಿ ಅದು ಚಕ್ರದ ಇದಲ್ಲ, ಅಲ್ಲಿ ಎಷ್ಟು ಪ್ರಾಣಿಗಳು ಯಾವುದಪ್ಪ ಅಂದರೆ ಆನೆ, ಎತ್ತು, ಕುದುರೆ, ಸಿಂಹ, ಇಷ್ಟು ಚಿತ್ರ ಅಲ್ಲಿದ್ದಾವೆ. ನೆಕ್ಸ್ಟ್, ಹಿಪ್ಪೋಕ್ರಟಿಕ್ ಪ್ರಮಾಣವು ಯಾವ ವೃತ್ತಿಗೆ ಸಂಬಂಧಿಸಿದೆ ಅಂತ ಇದಕ್ಕೆ ಸರಿಯಾದ ಆನ್ಸರು ವೈದ್ಯರು. ಓಕೆ, ಕೆಳಗಿನ ಯಾವುದು ವ್ಯಾಪಾರದ ಸಾಮಾಜಿಕ ಜವಾಬ್ದಾರಿ ಇದೆ? ಮೇಲಿನ ಎಲ್ಲವೂ. ಇವುಗಳಲ್ಲಿ ಎಲ್ಲ ಇರಲೇಬೇಕು. ಭಾರತ ಅತ್ಯಂತ ಹಳೆಯ ಪರ್ವತ ಶ್ರೇಣಿ. ಇದಕ್ಕೆ ಸರಿಯಾದ ಆನ್ಸರು ಅರಾವಳಿ ಬೆಟ್ಟಗಳು. ನೋಡಿ, ಅರಾವಳಿ ಬೆಟ್ಟಗಳು ಯಾವ ರಾಜ್ಯದ ಬರ್ತಾವ ಅನ್ನೋದು ಗೊತ್ತಿರಬೇಕು. ಹರಿಯಾಣ, ಪಂಜಾಬ್, ರಾಜಸ್ಥಾನ್. ಎಷ್ಟು ಮಾಹಿತಿ ಇರಲಿ.
ಪಶ್ಚಿಮ ಘಟ್ಟಗಳು. ಒಟ್ಟು ಪಶ್ಚಿಮ ಘಟ್ಟಗಳು 6 ರಾಜ್ಯಗಳಿಗೆ ಹಂಚಿಕೆಯಾಗಿದೆ. ಅದು ಗೊತ್ತಿರಲಿ. ಒಂದನೇದ್ದು ಗುಜರಾತ್, ಎರಡನೇದ್ದು ಮಹಾರಾಷ್ಟ್ರ, ಮೂರನೇದ್ದು ಗೋವಾ, ಗೋವಾ ಆಗಿಂದ ಕೇರಳ, ಕೇರಳ ಆಗಿಂದ ತಮಿಳುನಾಡು. 1 2 3 4 ಒಳ್ಳೆ ತಮಿಳುನಾಡು. ಒಟ್ಟು 6 ರಾಜ್ಯಗಳಿಗೆ ಆಯ್ಕೆಯಾಗಿದೆ. ಓಕೆ, 6 ರಾಜ್ಯಗಳಲ್ಲಿ ಪಶ್ಚಿಮ ಘಟ್ಟಗಳು ಹಂಚಿಕೆಯಾಗಿದೆ. ಇಷ್ಟು ಮಾಹಿತಿ ಆಯಿತು. ನೆಕ್ಸ್ಟು ಹಿಮಾಲಯ ಪಶ್ಚಿಮ ಘಟ್ಟಗಳು ಆಯಿತಾ. ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟಂಥ ಕಮಿಟಿಗಳು. ಒಂದನೇದು ಯಾವುದಪ್ಪ? ಮಾಧವ್ ಗಾಡ್ಗಿಲ್ ಕಮಿಟಿ, ಗಾಡ್ಗಿಲ್ ಸಮಿತಿ, ಕಸ್ತೂರಿ ರಂಗನ್ ಸಮಿತಿ, ನೆಕ್ಸ್ಟ್ ಸಂಜಯ್ ಕುಮಾರ್ ಸಮಿತಿ, ಚಂದ್ರಶೇಖರ್ ಸಮಿತಿ. ಇಷ್ಟು ಮಾಹಿತಿ ಇರಲಿ. ಅದೇ ರೀತಿ ಪಶ್ಚಿಮ ಘಟ್ಟಗಳಾಯಿತು, 6 ರಾಜ್ಯಗಳಾಯಿತು. ಈಗ ನೆಕ್ಸ್ಟು ಏನಪ್ಪ ಅಂದರೆ ಹಿಮಾಲಯ ಪರ್ವತಗಳು ಅಂತಿದೆ. ಇದನ್ನು ಕಿರಿಯ ಪರ್ವತ ಶ್ರೇಣಿ ಅಂತ ಕರಿತೀವಿ. ಪೂರ್ವ ಘಟ್ಟಗಳು ಎಷ್ಟು ರಾಜ್ಯಗಳಪ್ಪ ಅಂದರೆ ಈಸ್ಟರ್ನ್ ಘಟ್ಟ. ಎಷ್ಟು ರಾಜ್ಯಗಳು ಅಂದರೆ ವೆಸ್ಟ್ ಬೆಂಗಾಲ್, ಒಡಿಸ್ಸಾ, APTM ಇಷ್ಟು. ಓಕೆ, ಇದರ ದೊಡ್ಡ ಪರ್ವತ ಯಾವುದಪ್ಪ ಅಂದರೆ ಮಹೇಂದ್ರಗಿರಿ. ಇದು ಗೊತ್ತಿರಲಿ. ನೆಕ್ಸ್ಟ್ ಓಕೆ ಸ್ನೇಹಿತರೆ, ಇಲ್ಲಿವರೆಗೂ ದಿನಾಂಕ ಇದು 25/2/2024 ನಡೆದ CPC ನಾನ್ HK ಪ್ರಶ್ನೆ ಪತ್ರಿಕೆಯನ್ನು 360 ಡಿಗ್ರಿ ಅಂದರೆ ಪ್ರಶ್ನೆ ಸಂಖ್ಯೆ ಬಂದಿರುವಂಥ ಆಪ್ಷನ್ ಬಿಡಿಸೋ ಪ್ರಯತ್ನ ಮಾಡಿರುವೆ. ಇದು ನಿಮಗೆ ಮುಂದೆ ಬರಲಿರುವ ಎಲ್ಲ ಎಕ್ಸಾಮ್ಗಳಿಗೆ ತುಂಬ ಉಪಯುಕ್ತವಾದ ಮಾಹಿತಿ ಇರುತ್ತದೆ. ಹಾಗೂ ನೀವು ಯಾವುದೇ ರೀತಿ ಕ್ವಶನ್ ಈ ಥರ ಬಿಡಿಸೋದ್ರಿಂದ ನಿಮ್ಮ ನಾಲೆಜು ಸ್ವಲ್ಪ ಇನ್ಕ್ರೀಸ್ ಆಗೋಂತ ಹೋಗುತ್ತೆ. ಅಂದರೆ ಯಾವ ಥರ ಕ್ವಶನ್ ಬಿಡಿಸ್ಬೇಕು ಅನ್ನೋದು ಇದರಿಂದ ಗಾಡಿ ಸಿಗುತ್ತೆ. ಓಕೆ ಸ್ನೇಹಿತರೆ, ಇಲ್ಲಿವರೆಗೂ ನಮ್ಮ ಕ್ಲಾಸ್ ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ವಿಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಸ್ನೇಹಿತರೆ. ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡೋಂಥ ತಮ್ಮೆಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಆಲ್ ದ ಬೆಸ್ಟ್. ನಮಸ್ಕಾರ ಸ್ನೇಹಿತರೆ.